ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಅಮರ್ ಸಿಂಗ್ ಮ್ಯಾನ್ ಫಾರ್ ಆಲ್ ಪಾರ್ಟೀಸ್ ಡೆಡ್. ನಿನ್ನೆ ಜನಪ್ರಿಯ ರಾಜಕಾರಣಿಯಾಗಿದ್ದಂತಹ ಅಮರ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ. ಸೊ ಅವರ ಕುರಿತು ಕೆಲವೊಂದು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಉಂಟಾಗಬಹುದು. ಸೊ ಅವರ ಬಗ್ಗೆ ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಇವತ್ತಿನ ಸುದ್ದಿಯನ್ನು ಸ್ಟಾರ್ಟ್ ಮಾಡೋಣ. ಬಟ್ ಒಂದು ಮಾತು ನಿಮ್ಗೆ ನೆನಪಿರಬೇಕು, ಅಮರ್ ಸಿಂಗ್ ಅವರು ಯಾವುದೇ ಆಕರ್ಷಕ ಹುದ್ದೆಗಳನ್ನ ನಿಭಾಯಿಸಿರಲಿಲ್ಲ. ಅವರು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಕೂಡ ಆಗಿರಲಿಲ್ಲ, ಯಾವ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿರಲಿಲ್ಲ. ಬಟ್ ಆದರೂ ಕೂಡ ಈ ಒಂದು ಟೈಟಲ್ ಹೇಳುವಂತೆ ಮ್ಯಾನ್ ಫಾರ್ ಆಲ್ ಪಾರ್ಟೀಸ್ ಅಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ಬೇಕಾಗಿದ್ದಂತಹ ವ್ಯಕ್ತಿಯಾಗಿದ್ರು. ಇವರ ಕುರಿತು ಪರೀಕ್ಷೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಉಂಟಾಗಬಹುದು ಅವುಗಳ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ತಿಳ್ಕೊಳ್ತಾ ಹೋಗೋಣ. ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದು. ಇತ್ತೀಚೆಗಷ್ಟೇ ನಿಧನರಾದಂತಹ ಅಮರ್ ಸಿಂಗ್ ಅವರು ಯಾವ ಒಂದು ರಂಗಕ್ಕೆ ಸೇರಿದವರಾಗಿದ್ರು ಅಂತ ಪ್ರಶ್ನೆ ಕೇಳಬಹುದು. ಇವರೊಬ್ಬ ಪೊಲಿಟಿಷಿಯನ್ ಆಗಿದ್ರು, ಒಬ್ಬ ರಾಜಕಾರಣಿ. ಅಂಡ್ ಇವರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಇವರು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಅವರು ಅಲಿಗರ್ನಲ್ಲಿ ಒಂದು ಜನನ ಆಯಿತು ಅವ್ರದ್ದು ಅಂತ ಕೊಟ್ಟಿದ್ದಾರೆ. ಬಟ್ ವಿಕಿಪೀಡಿಯಾ ಮಾಹಿತಿ ಪ್ರಕಾರ ಅವರು ಅಜಮ್ಗಢ್ನಲ್ಲಿ ಹುಟ್ಟಿದ್ದಾರೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದೇನು ನಿಮಗೆ ನೇರವಾಗಿ ಪರೀಕ್ಷೆಯಲ್ಲಿ ಕೇಳಲ್ಲ. ಅವ್ರು ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಹೇಳಿದ್ರೆ ಅವರು ಉತ್ತರ ಪ್ರದೇಶ ರಾಜ್ಯಕ್ಕೆ ಸೇರಿದ್ರು. ಅಂಡ್ ಅವರು ಮರಣ ಹೊಂದುವಂತಹ ಸಂದರ್ಭದಲ್ಲಿ ಸಿಟ್ಟಿಂಗ್ ರಾಜ್ಯಸಭಾ MP ಆಗಿದ್ರು, ಒಬ್ಬ ಪ್ರಸಕ್ತವಾಗಿ ರಾಜ್ಯಸಭಾ ಸದಸ್ಯರಾಗಿದ್ರು. ಅವರು ಇಂಡಿಪೆಂಡೆಂಟ್ ಪಕ್ಷೇತರರಾಗಿ ಉತ್ತರ ಪ್ರದೇಶದಿಂದ ಈ ಒಂದು ರಾಜ್ಯಸಭಾ ಚುನಾವಣೆಗೆ ಕಣಕ್ಕಿಳಿದ್ಬಿಟ್ಟು ವಿಜಯಶೀಲರಾಗಿದ್ರು. ಅಂಡ್ ಒಂದು ವಿಷಯ ನೆನಪಿರಬೇಕು, ಅವರು 2011 ಕೂಡ ಸಮಾಜವಾದಿ ಪಕ್ಷದ ಒಬ್ಬ ಧುರೀಣ ಆಗಿದ್ರು, ಸಮಾಜವಾದಿ ಪಕ್ಷದ ನಾಯಕ ಆಗಿದ್ರು. ಬಟ್ ಅದಾದ ಬಳಿಕ ಅವರು ಆ ಒಂದು ಪಕ್ಷದೊಂದಿಗೆ ವೈಮನಸ್ಸನ್ನು ಹೊಂದ್ಬಿಟ್ಟು ಆ ಪಾರ್ಟಿಯಿಂದ ಹೊರಗೆ ಬಂದ್ಬಿಟ್ಟು 2016ರಲ್ಲಿ ಅದೇ ಪಕ್ಷದ ಒಂದು ಬೆಂಬಲದೊಂದಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಜ್ಯಸಭಾ ಒಂದು ಸ್ಥಾನಕ್ಕೆ ಆಯ್ಕೆ ಕೂಡ ಆಗಿದ್ರು. ಪರೀಕ್ಷೆ ಕೆಲವೊಮ್ಮೆ ಟ್ರಿಕಿಯಾಗಿ ಕೇಳಬಹುದು, ಅವ್ರು ಯಾವ ಪಕ್ಷಕ್ಕೆ ಸೇರಿದವರು ಅಂತ ಕೇಳ್ಬಿಟ್ಟು ಸಮಾಜವಾದಿ ಪಕ್ಷ, ಅದೇ ರೀತಿ ಬಿಜೆಪಿ, ಕಾಂಗ್ರೆಸ್, ಬೇರೆ ಬೇರೆ ಆಪ್ಷನ್ಸ್ ಅನ್ನ ಕೊಡಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೋಬೇಕು, ಅವರು ಕಡೆಯ ಸಂದರ್ಭದಲ್ಲಿ ಪಕ್ಷೇತರರಾಗಿದ್ರು. ಸೊ ಇಂಡಿಪೆಂಡೆಂಟ್ ಅನ್ನೋದನ್ನ ನೀವು ಟಿಕ್ ಮಾಡಬೇಕಾಗುತ್ತೆ. ಇದು ಕೂಡ ಬಹಳ ಪ್ರಮುಖವಾದಂತಹ ಒಂದು ಸುದ್ದಿ. ಅಂಡ್ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋದಾದ್ರೆ, ನಾನಾಗಲೇ ಹೇಳ್ದಂಗೆ 1992 ಅಲ್ಲಿ 1992ನೇ ಇಸ್ವಿಯಲ್ಲಿ ಸಮಾಜವಾದಿ ಪಕ್ಷದ ಉದಯ ಆಗುತ್ತೆ. 1992 ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು, ಈ ರಾಮ ಜನ್ಮಭೂಮಿ ಒಂದು ಹೋರಾಟ ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಈ ಜನತಾ ಪರಿವಾರ ಏನಿರುತ್ತೆ, ಜನತಾ ದಳ ಏನಿರುತ್ತೆ, ಅದು ಒಡೆದು ನುಚ್ಚು ನೂರಾಗುತ್ತೆ. ಸಾಕಷ್ಟು ಪಕ್ಷಗಳು ಹುಡ್ಕೊಳ್ತಾ ಹೋಗುತ್ತೆ. ನಮ್ಮ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷವಾಗಿರತಕ್ಕಂತಹ JDS, ಜನತಾ ದಳ, ಸೆಕ್ಯುಲರ್ ಅಥವಾ ಜಾತ್ಯತೀತ ಜನತಾ ದಳ ಏನಿದೆ, ಅದು ಕೂಡ ಈ ಜನತಾ ದಳ ಒಂದು ಜನತಾ ಪರಿವಾರದಿಂದ ಹೊರಗೆ ಬಂದಂತಹ ಒಂದು ಪಾರ್ಟ್ ಆಗಿದೆ. ಅಂಡ್ ಅದೇ ರೀತಿ ಸಮಾಜವಾದಿ ಪಕ್ಷವನ್ನು ಕೂಡ ಮುಲಾಯಂ ಸಿಂಗ್ ಯಾದವ್, ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ಅವರ ಪುತ್ರ ಅಖಿಲೇಶ್ ಯಾದವ್ ಕೂಡ ಯೋಗಿ ಆದಿತ್ಯನಾಥ್ ಅವರಿಗಿಂತ ಮುಂಚೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು. ಸೊ ಈ ಒಂದು ಪಕ್ಷ ಸಮಾಜವಾದಿ ಪಕ್ಷ, ಅದರ ಒಬ್ಬ ಮುಖ್ಯಸ್ಥ ಕೂಡ ಅಮರ್ ಸಿಂಗ್ ಅವರಾಗಿದ್ರು. ಅಂಡ್ ಅದೇ ರೀತಿ ನೀವು ಕೆಳಗಡೆ ಕೂಡ ಅವರ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ. ನಿಮಗೆ ವಿಶೇಷವಾಗಿ ನೆನಪಿರಬೇಕು, 2008ರ ಸಂದರ್ಭದಲ್ಲಿ ಒಂದು ದೊಡ್ಡ ಘಟನೆಗೆ ನಮ್ಮ ದೇಶದ ಸಂಸತ್ತು ಸಾಕ್ಷಿಯಾಗಿತ್ತು. ಕ್ಯಾಶ್ ಫಾರ್ ನೋಟ್ಸ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನ ನೀವು ಎಸ್ಸೆಗಳಲ್ಲಿ ಉಲ್ಲೇಖ ಮಾಡೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅದೇ ರೀತಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ನಲ್ಲಿ ಇದನ್ನು ಉಲ್ಲೇಖ ಮಾಡಬಹುದು. ಕ್ಯಾಶ್ ಫಾರ್ ನೋಟ್ ಅಂತಕ್ಕಂತಹ ಒಂದು ಹಗರಣ ಅಥವಾ ಸ್ಕ್ಯಾಂಡಲ್ 2008ರ ಸಂದರ್ಭದಲ್ಲಿ ನಮ್ಮ ದೇಶಾದ್ಯಂತ ಭಾರಿ ಸದ್ದನ್ನು ಉಂಟು ಮಾಡಿತ್ತು. ಸೊ 2008ನಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, UPA 2 ಸರ್ಕಾರ ಅಸ್ತಿತ್ವದಲ್ಲಿದ್ದು, ಮನಮೋಹನ್ ಸಿಂಗ್ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು. UPA 2 ಸರ್ಕಾರ ಇತ್ತು. ಸೊ ಆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗಿತ್ತು. ನೋ ಕಾನ್ಫಿಡೆನ್ಸ್ ಮೋಷನ್, ಇದ್ರ ಬಗ್ಗೆ ನಾನು ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೇನೆ. ಕಾನ್ಫಿಡೆನ್ಸ್ ಮೋಷನ್ ಅಂದ್ರೇನು, ನೋ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೇನು, ಇದರಲ್ಲಿ ಬರತಕ್ಕಂತಹ ಫ್ಲೋರ್ ಟೆಸ್ಟ್ ಅಂದ್ರೇನು. ಸೊ ಅವರ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರದ ವಿರುದ್ಧ. ಸೊ ಆ ಸಂದರ್ಭದಲ್ಲಿ ಕೆಲವು, ನಿಮಗೆ ಒಂದು ಫೋಟೋ ತೋರಿಸಿದ್ರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕೆಲವು ಭಾರತೀಯ ಜನತಾ ಪಕ್ಷದ ಸಂಸದರು, ನೀವು ಏನು ಕಾಣಿಸ್ತಾ ಇದ್ದಾರೆ, ಅವರು ಸಂವಿಧಾನದ ಅಂಗಳದಲ್ಲೇ ನೋಟುಗಳ ಪ್ರದರ್ಶನ ಮಾಡಿಬಿಟ್ಟು ಈ ಒಂದು ನೋಟನ್ನು ನಮಗೆ ಆಡಳಿತ ಪಕ್ಷ ಆಮಿಷ ಒಡ್ಡಿತ್ತು ಅವರ ಪರವಾಗಿ ಮತ ಚಲಾಯಿಸೋದಕ್ಕೆ ಅಂತೇಳಿ ಸಾಕಷ್ಟು ಗಲಾಟೆ ಆಗಿತ್ತು. ಸೊ ಈ ಕ್ಯಾಶ್ ಫಾರ್ ನೋಟ್ಸ್ ಅನ್ನುವಂತಹ ಒಂದು ಹಗರಣ ಏನುಂಟಾಯಿತು, ಆ ಹಗರಣದ ಪ್ರಮುಖ ಆರೋಪಿ ಈ ಅಮರ್ ಸಿಂಗ್. ಸೊ ಅಮರ್ ಸಿಂಗ್ ಅವಾಗಲೇ ದೇಶಾದ್ಯಂತ ಮನೆ ಮಾತಾಗಿದ್ರು. ಅಮರ್ ಸಿಂಗ್ ಮತ್ತು ಅಹಮದ್ ಪಟೇಲ್ ಅವರಿಬ್ಬರು ಕೂಡ ಇದರಲ್ಲಿ ಪ್ರಮುಖವಾದಂತಹ ಆರೋಪಿಗಳಾಗಿದ್ರು. ಬಟ್ ಆದರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಇವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಅವರು ಖುಲಾಸೆ ಆದರು. ಸೊ ಹಾಗಾಗಿ ಅಮರ್ ಸಿಂಗ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂಡ್ ಸಾಕಷ್ಟು ಅಲಯನ್ಸಸ್ನಲ್ಲಿ ಬಹಳಷ್ಟು ದೊಡ್ಡ ಪಾತ್ರವನ್ನು ನಿರ್ವಹಿಸಿದ್ರು. ಅಲಯನ್ಸಸ್ ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರಗಳನ್ನ ಮಾಡುವಲ್ಲಿ, ಬೇರೆ ಬೇರೆ ಪಕ್ಷಗಳನ್ನು ಒಗ್ಗೂಡಿಸುವಲ್ಲಿ ಅಮರ್ ಸಿಂಗ್ ಅವರು ಸಾಕಷ್ಟು ದೊಡ್ಡ ಪಾತ್ರವನ್ನು ಕೂಡ ನಿರ್ವಹಿಸಿದ್ದಾರೆ. ಸೊ ಹಾಗಾಗಿನೇ ಅವರು ಯಾವುದೇ ಮಂತ್ರಿ ಅಥವಾ ಮುಖ್ಯಮಂತ್ರಿ ಆಗದೇ ಇದ್ರು ಕೂಡ ಅವರು ಪ್ರತಿಯೊಂದು ಪಕ್ಷಕ್ಕೂ ಬೇಕಾಗಿದ್ದಂತಹ ಒಬ್ಬ ರಾಜಕೀಯ ಮುಖಂಡ ಆಗಿದ್ರು.
ಸೊ ಈ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅವರು ಕಳೆದ ಕೆಲವು ದಿನಗಳಿಂದ ಆರೋಗ್ಯ ಸಂಬಂಧಿ ತೊಂದರೆಗಳಿಂದ ಬಳಲ್ತಾ ಇದ್ರು, ಕಿಡ್ನಿ ಏಲ್ಮೆಂಟ್ಸ್ನ ಬಳಲ್ತಾ ಇದ್ರು. ಆ್ಯಂಡ್ ಅವರು ನಿನ್ನೆ ವಿಧಿವಶರಾಗಿದ್ದಾರೆ. ಆ್ಯಂಡ್ ಎಲ್ಲಿ ಅವರು ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ಸ್ವಲ್ಪ ಪ್ರಮುಖವಾದಂತಹ ವಿಷಯ ಆಗಬಹುದು. ಅವರು ಸಿಂಗಪೂರ್ ದೇಶದ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳು ಈ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇರ್ತಾರೆ. ನೀವು ಕೂಡ ಕೇಳ್ತಾನೆ ಬಂದಿರ್ತೀರಾ. ಸಿಂಗಪೂರ್ನ ಮೌಂಟ್ ಎಲಿಜಬೆತ್ ಹಾಸ್ಪಿಟಲ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಸಿಂಗಪೂರ್ನ ಮೌಂಟ್ ಎಲಿಜಬೆತ್ ಆಸ್ಪತ್ರೆಯಲ್ಲಿ ಅಮರ್ ಸಿಂಗ್ ಅವರು ವಿಧಿವಶರಾಗಿದ್ದಾರೆ. ಯಾಕೆ ಈ ಒಂದು ಆಸ್ಪತ್ರೆ ಅಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿರ್ಬೋದು, ಖ್ಯಾತ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರ್ತಕ್ಕಂತಹ ರಜನಿಕಾಂತ್ ಅವರಿಗೆ ಹುಷಾರಿಲ್ಲಾಗಲೂ ಕೂಡ ಅವರು ಈ ಮೌಂಟ್ ಎಲಿಜಬೆತ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತಾರೆ. ಕರ್ನಾಟಕದ ಖ್ಯಾತ ನಟ ಅಂಬರೀಷ್ ಅವರಿಗೆ ಹುಷಾರಿಲ್ಲದಂಥ ಸಂದರ್ಭದಲ್ಲೂ ಕೂಡ ಅವ್ರನ್ನು ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು. ಬಟ್ ಇದೆಲ್ಲ ಸಿನಿಮಾ ರಂಗದ ಸುದ್ದಿಗಳು. ಬಟ್ ಯಾಕೆ ಮೌಂಟ್ ಎಲಿಜಬೆತ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿರ್ಬೋದು, 2012ನೇ ಇಸ್ವಿಯಲ್ಲಿ ನಮ್ಮ ದೇಶವನ್ನು ಬೆಚ್ಚಿ ಬೀಳಿಸ್ತಕ್ಕಂತಹ ಒಂದು ಘಟನೆ ನಡೆಯಿತು, ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣ. ಸೊ ಈ ನಿರ್ಭಯ ಗ್ಯಾಂಗ್ ರೇಪ್ ಪ್ರಕರಣದ ಸಂತ್ರಸ್ತೇನಿದ್ರು 23 ವರ್ಷದ ಮಹಿಳೆ, ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರು. ಅವ್ರನ್ನ ದೆಹಲಿಯ ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಬಟ್ ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಭಾರತೀಯ ಸರ್ಕಾರ ಅವ್ರನ್ನ ಏರ್ ಲಿಫ್ಟ್ ಮಾಡ್ಕೊಂಡ್ಬಿಟ್ಟು ಸಿಂಗಪೂರ್ನ ಮೌಂಟ್ ಎಲಿಜಬೆತ್ ಆಸ್ಪತ್ರೆಗೆ ಸೇರಿಸ್ತು. ಸೊ ಹಾಗಾಗಿ ಇದು ಎಷ್ಟರ ಮಟ್ಟಿಗಿನ ಪ್ರಮುಖ ಆಸ್ಪತ್ರೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಲ್ಲೇ ಅವರು ಸುಮಾರು ಒಂದು 20 ದಿನಗಳ ಒಂದು ಹೋರಾಟದ ಬಳಿಕ ಅವರು ಸಾವನ್ನಪ್ಪಿದ್ರು. ಅದು ಇಡೀ ದೇಶ, ಕೇವಲ ನಮ್ಮ ದೇಶ ಮಾತ್ರವಲ್ಲ, ಇಡೀ ಪ್ರಪಂಚದ ಒಂದು ಅಂತಃಸಾಕ್ಷಿಯನ್ನೇ ಕಲಕಿದ್ದು ಈ ಒಂದು ಪ್ರಕರಣ. ಆ್ಯಂಡ್ ಆ ಪ್ರಕರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಉಂಟಾಗಿರೋದು ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಸಮಾಜವಾದಿ ಪಕ್ಷದ ಬಗ್ಗೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಒಂದು ವಿಷಯ ಗೊತ್ತಿರಬೇಕು, ಸಮಾಜವಾದಿ ಪಕ್ಷವನ್ನು ಪ್ರಸಕ್ತವಾಗಿ ನ್ಯಾಷನಲ್ ಪಾರ್ಟಿ ಅಂತ ಕರೆಯಲ್ಲ. ನಿಮಗೆಲ್ಲ ಗೊತ್ತಿದೆ, ನ್ಯಾಷನಲ್ ಪಾರ್ಟಿ, ರೀಜನಲ್ ಪಾರ್ಟಿ ಅಥವಾ ಸ್ಟೇಟ್ ಪಾರ್ಟಿ ಅಂತ ಕರೆಯಲಾಗುತ್ತೆ ಕೆಲವೊಂದು ಪಕ್ಷಗಳನ್ನ. ಫಾರ್ ಎಕ್ಸಾಂಪಲ್, ಜಾತ್ಯತೀತ ಜನತಾದಳ ಪಕ್ಷ ಏನಿದೆ ಅದು ನಮ್ಮ ಕರ್ನಾಟಕದ ಒಂದು ಸ್ಟೇಟ್ ಪಾರ್ಟಿ ಮಾತ್ರ. ಅದೇ ರೀತಿ ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು, ಇವುಗಳು ರಾಷ್ಟ್ರ ಮಟ್ಟದ ಒಂದು ಪಕ್ಷಗಳು. ಸೊ ಹೀಗೆ ಸಾಕಷ್ಟು ವಿಚಾರಗಳನ್ನ ಹಿಂದೆ ಕೂಡ ನಾನು ಹೇಳಿದ್ದೇನೆ. NPP ಅಂತಕ್ಕಂತಹ ಒಂದು ಪಕ್ಷ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಪಕ್ಷ ಅನ್ನುವಂತಹ ಸ್ಥಾನಮಾನವನ್ನು ಪಡೆದಿತ್ತು. ನ್ಯಾಷನಲಿಸ್ಟ್ ಪೀಪಲ್ಸ್ ಪಾರ್ಟಿ ಅಂತ ಹೇಳಿ, ಇದು ಈಶಾನ್ಯ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಪಕ್ಷ. ಈ ಸಂಪೂರ್ಣ ಡೀಟೇಲ್ಸನ್ನು ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಸಮಾಜವಾದಿ ಪಕ್ಷದ ಸಿಂಬಲ್ ಸೈಕಲ್, ನೇರವಾಗಿ ಪರೀಕ್ಷೆಯಲ್ಲಿ ಕೇಳದೇ ಇರ್ಬೋದು, ಬಟ್ ಕೆಲವೊಮ್ಮೆ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವ್ಯಾವ ರಾಜಕೀಯ ಪಕ್ಷ ಯಾವ್ಯಾವ ಚಿಹ್ನೆಗಳನ್ನು, ಚುನಾವಣಾ ಸಿಂಬಲ್ಸನ್ನು ಇಟ್ಕೊಂಡಿರುತ್ತೆ ಅಂತ ಹೇಳಿ. ಸೊ ಸೈಕಲ್ ನಮ್ಮ ರಾಜ್ಯದಲ್ಲೂ ಕೂಡ 2005ರ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕದ 12ನೇ ಮುಖ್ಯಮಂತ್ರಿ ಆಗಿದ್ದಂತಹ ಸಾರೆಕೊಪ್ಪ ಬಂಗಾರಪ್ಪ ಅವರು 2005ರ ಸಂದರ್ಭದಲ್ಲಿ ಈ ಸಮಾಜವಾದಿ ಪಕ್ಷವನ್ನು ಕೂಡ ಸೇರ್ಕೊಂಡಿದ್ರು. ಸೊ ಹಾಗಾಗಿ ಈ ಸೈಕಲ್ ಅನ್ನುವಂತಹ ಸಿಂಬಲ್ ನಮ್ಮ ರಾಜ್ಯಾದ್ಯಂತ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿತ್ತು. ಸೊ ಈ ಪೊಲಿಟಿಕ್ಸ್, ಇದು ಒಂದು ಪೊಲಿಟಿಕಲ್ ನ್ಯೂಸ್ ಅಂತ ಅನ್ಕೋಬಾರ್ದು. ರಾಜಕೀಯ ಪಕ್ಷಗಳ ಒಂದು ಕುರಿತಾದಂತಹ ವಿಚಾರಗಳು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟ್ಸ್ ಆಗಿರೋದ್ರಿಂದ ಅವೆಲ್ಲ ವಿಚಾರಗಳು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ, ಇಂಡೋ US ನ್ಯೂಕ್ಲಿಯರ್ ಡೀಲ್, ಇದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಬಿಕಾಸ್ ನಾನು ಆಗಲೇ ಏನು ಹೇಳಿದೆ, 2008ರಲ್ಲಿ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ, ಅವಿಶ್ವಾಸ ನಿರ್ಣಯವನ್ನ ಅಂದಿನ UPA 2 ಸರ್ಕಾರದ ವಿರುದ್ಧ ಏನಕ್ಕೆ ಮಂಡನೆ ಮಾಡಲಾಯಿತು ಅಂತ ಹೇಳಿದ್ರೆ, ಇದೇ ಇಂಡೋ US ನ್ಯೂಕ್ಲಿಯರ್ ಡೀಲ್ನ ವಿಚಾರದ ಮೇಲೆ. ನಿಮಗೆಲ್ಲ ನೆನಪಿರ್ಬೋದು, ಇದನ್ನ ನಾವು ಕನ್ನಡದಲ್ಲಿ ಭಾರತ ಅಮೆರಿಕ ನಾಗರಿಕ ಪರಮಾಣು ಒಪ್ಪಂದ ಅಂತ ಕರಿತೀವಿ. ಪ್ರತಿಯೊಬ್ಬರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇಂಡೋ US ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಅಥವಾ ಭಾರತ ಅಮೆರಿಕ ನಾಗರಿಕ ಪರಮಾಣು ಒಪ್ಪಂದ. 2005ನೇ ಇಸ್ವಿಯಲ್ಲಿ ಇದಕ್ಕೆ ಚಾಲನೆಯನ್ನು ಕೊಡಲಾಯಿತು. ಆ್ಯಂಡ್ ಅಂತಿಮವಾಗಿ 2007ನೇ ಇಸ್ವಿಯಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ಮತ್ತು ಅಮೆರಿಕಾದ ಅಂದಿನ ಅಧ್ಯಕ್ಷರಾಗಿದ್ದಂತಹ ಜಾರ್ಜ್ ಬುಷ್ ಅವರು ಒಂದು ಜಂಟಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದಕ್ಕೆ ಸಹಿಯನ್ನು ಕೂಡ ಹಾಕಿದ್ರು. ಬಟ್ ಇದಕ್ಕೆ ಭಾರತದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಬೇಸಿಕಲಿ ಇಂಡೋ US ನ್ಯೂಕ್ಲಿಯರ್ ಡೀಲ್ ಅಂದ್ರೆ, ಇದರ ಅಂಗವಾಗಿ ಭಾರತ ಮತ್ತು ಅಮೆರಿಕ ಒಂದು ಡೀಲಿಗೆ, ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಆ ಒಪ್ಪಂದದ ಅಡಿಯಲ್ಲಿ ಭಾರತ ಸರ್ಕಾರ ಏನು ಒಂದು ವಾಗ್ದಾನ ಮಾಡ್ತು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂತಹ ಮಿಲಿಟರಿ ಮತ್ತು ನಾಗರಿಕ ಪರಮಾಣು ಪ್ರಾಜೆಕ್ಟ್ಸ್ಗಳು ಅವುಗಳನ್ನ ಬೇರೆ ಬೇರೆ ಆಗಿಸ್ತೀನಿ ಅಂತೇಳಿ ನಮ್ಮ ಸರ್ಕಾರ ಒಂದು ವಾಗ್ದಾನವನ್ನು ಕೊಡ್ತು. ಸೊ ಈ ಮಿಲಿಟರಿ ಮತ್ತು ಸಿವಿಲ್ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಏನಿರುತ್ತೆ ಅವನ್ನ ಸೆಗ್ರಿಗೇಟ್ ಮಾಡ್ತೀನಿ, ಸಪರೇಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಸರ್ಕಾರ ಹೇಳ್ದು. ಆ್ಯಂಡ್ ಇದಕ್ಕೆ ಪ್ರತಿಯಾಗ್ಬಿಟ್ಟು ಅಮೆರಿಕ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಭಾರತಕ್ಕೆ ಬೇಕಾದಂತಹ ಎಲ್ಲ ಪರಮಾಣು ತಂತ್ರಜ್ಞಾನವನ್ನು, ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಅವರು ಭಾರತಕ್ಕೆ ಸಹಯೋಗ ಮಾಡ್ತಾರೆ, ಭಾರತದೊಂದಿಗೆ ಕೋಆಪರೇಟ್ ಮಾಡ್ತಾರೆ. ಸೊ ಇದು ಡೀಲ್ ಆಗಿದ್ದು. ಆ್ಯಂಡ್ ಏನು ನಮ್ಮ ದೇಶದಲ್ಲಿ ಸಿವಿಲ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಇದ್ವು, ನಾಗರಿಕ ಪರಮಾಣು ಏನು ಪ್ರಾಜೆಕ್ಟ್ಸ್ ಯೋಜನೆಗಳಿದ್ವು, ಅವುಗಳ ಸಂಪೂರ್ಣ ಆಕ್ಸೆಸ್ಸನ್ನು ಇಂಟರ್ನ್ಯಾಷನಲ್ ಆಟೋಮಿಕ್ ಏಜೆನ್ಸಿ ಏನಿದೆ ಅವರಿಗೆ ಕೊಡಲಾಯಿತು. ಸೊ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಅವ್ರಿಗೊಂದು ಅವಕಾಶವನ್ನು ಕೊಡಲಾಯಿತು. ಆ್ಯಂಡ್ ಇದಕ್ಕೆ ಪ್ರತಿಯಾಗ್ಬಿಟ್ಟು ಅಮೆರಿಕ ನಮಗೇನು ಉಪಕಾರ ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ, ಅವರಲ್ಲಿದ್ದಂತಹ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು.
ಬಟ್ ಒಂದು ಮಾತು ನಿಮ್ಗೆ ನೆನಪಿರಬೇಕು, ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಯಿತು. ಪ್ರಮುಖವಾಗಿ ಅಂದಿನ UPA ಸರ್ಕಾರದ ಒಂದು ಭಾಗವಾಗಿದ್ದಂತಹ ಕಮ್ಯುನಿಸ್ಟ್ ಪಾರ್ಟಿಗಳು, ಎಡಪಂಥೀಯರೇನಿದ್ದಾರೆ, ಲೆಫ್ಟ್ ವಿಂಗ್ ಪಾರ್ಟೀಸ್ ಏನಿದ್ದಾವೆ ಕಮ್ಯುನಿಸ್ಟ್ ಪಾರ್ಟಿಗಳು, ಅವು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಬಿಕಾಸ್ ಈ ಒಂದು ಡೀಲ್ಗೆ ಸೈನ್ ಹಾಕೋದ್ರಿಂದ ಭಾರತ ಅಮೆರಿಕಕ್ಕೆ ಅಡಿಯಾಳಾಗುತ್ತೆ. ಅಮೆರಿಕ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗುತ್ತೆ. ಬಿಕಾಸ್ ನಮ್ಮ ದೇಶದ ಈ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನು ವಿದೇಶಿ ಏಜೆನ್ಸೀಸ್ಗಳಿಗೆ ನಾವು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬಿಟ್ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ವಿರೋಧ ಪಕ್ಷಗಳು ಕೂಡ ಸಾಕಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ವು. ಸೊ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ನೇತೃತ್ವದ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನು ಕಮ್ಯುನಿಸ್ಟ್ ಪಕ್ಷ ವಾಪಸ್ ಪಡೆಯುತ್ತೆ. ಸೊ ಹಾಗಾಗಿ 2008ರಲ್ಲಿ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನ್ ನಡೆಯುತ್ತೆ. ಸೊ ಆ ಸಂದರ್ಭದಲ್ಲಿ ಅಮರ್ ಸಿಂಗ್ ಅವರು ಈ ಒಂದು ಕ್ಯಾಶ್ ಫಾರ್ ನೋಟ್ ಅಥವಾ ಕ್ಯಾಶ್ ಫಾರ್ ವೋಟ್ ಅಂದರೆ ವೋಟಿಗಾಗಿ ನೋಟು ಅನ್ನುವಂತಹ, ಕನ್ನಡದಲ್ಲಿ ಅದನ್ನು ವೋಟಿಗಾಗಿ ನೋಟು ಹಗರಣ ಅಂತ ಕರೆಯಲಾಗ್ತಿದ್ದು. ಸೊ ಈ ಒಂದು ಹಗರಣದಲ್ಲಿ ಅಮರ್ ಸಿಂಗ್ ಪ್ರಮುಖ ಆರೋಪಿ ಆಗ್ತಾರೆ. ಸೊ ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಅಮರ್ ಸಿಂಗ್ ಒಬ್ಬರ ಒಂದು ಡೀಟೇಲ್ಸ್ ಕಾರಣದಿಂದ ನಾವು ಇಂಡೋ US ನ್ಯೂಕ್ಲಿಯರ್ ಡೀಲ್ ಇರಬಹುದು, ಅದೇ ರೀತಿ ಸಮಾಜವಾದಿ ಪಕ್ಷ ಇರಬಹುದು, ಮುಂತಾದಂತಹ ವಿಚಾರಗಳ ಬಗ್ಗೆ ಮಾತಾಡಿದ್ದೇವೆ. ಅದೇ ರೀತಿ ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂಥದ್ದು 2007ರಲ್ಲಿ ಏನು ಮನಮೋಹನ್ ಸಿಂಗ್ ಅವರು ಮತ್ತು ಜಾರ್ಜ್ ಬುಷ್ ಅವರು ಒಂದು ಜಂಟಿ ಹೇಳಿಕೆಯನ್ನು ಕೊಟ್ಟರು, ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು, ಆ ಒಂದು ಫೋಟೋ ನಿಮಗೆ ಕಾಣಿಸ್ತಾ ಇದೆ. ಇದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ಹೇಳುತ್ತೆ, ಅರಬ್ ವರ್ಲ್ಡ್ಸ್ ಫಸ್ಟ್ ನ್ಯೂಕ್ಲಿಯರ್ ಪ್ಲಾಂಟ್ ಅಚೀವ್ಸ್ ಕ್ರಿಟಿಕ್ಯಾಲಿಟಿ. ನೋಡಿ, ಇತ್ತೀಚೆಗಷ್ಟೇ ಅರಬ್ ಪ್ರಪಂಚ ಅಂದ್ರೆ ಏನು ಅಂತ ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೆ ಕೂಡ ಹೇಳಿದ್ದೇನೆ. ಬಟ್ ಅರಬ್ ಪ್ರಪಂಚದ ಒಂದು ಹಿರಿಮೆ ಇತ್ತೀಚೆಗಷ್ಟೇ ಉಂಟಾಯಿತು. ಅದಕ್ಕೆ ಕಾರಣ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಅಲ್ಲಿನ UAE ದೇಶ ಏನಿದೆ, ಈ ಭಾಗದಲ್ಲಿ ಕಾಣಿಸ್ತಾ ಇದೆ, ಆಯಿಲ್ ರಿಚ್ ಅಂತ ಕೊಟ್ಟಿದ್ದಾರೆ. ಆಯಿಲ್ ರಿಚ್ ಅಂತ ಹೇಳಿದ್ರೆ ಸಾಕಷ್ಟು ಕಚ್ಚಾ ತೈಲ ಅಲ್ಲಿ ಸಿಗುತ್ತೆ, ಪೆಟ್ರೋಲಿಯಂ ಉತ್ಪನ್ನಗಳು ಸಿಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಶ್ರೀಮಂತವಾಗಿರ್ತಕ್ಕಂತಹ ಒಂದು ದೇಶ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್. ಅವರು ಇತ್ತೀಚೆಗಷ್ಟೇ ಒಂದು ಸಾಧನೆ ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ ಅಲ್ ಅಮಲ್ ಅಂತಕ್ಕಂತಹ ಒಂದು ನೌಕೆಯನ್ನ ಅವರು ಮಂಗಳಕ್ಕೆ ಕಳಿಸ್ಕೊಟ್ರು. ಇದು ಇಡೀ ಅರಬ್ ಪ್ರಪಂಚಕ್ಕೆ ಪ್ರಪ್ರಥಮವಾದಂತಹ ಒಂದು ಸಾಧನೆಯಾಗಿತ್ತು. ಸೊ ಆ ಒಂದು ಸಾಧನೆಯಲ್ಲಿ ಬೀಗ್ತಿರ್ತಕ್ಕಂತಹ UAE ಮತ್ತೊಂದು ಸಾಧನೆ ಮಾಡಿದ್ದೇನೆ ಅಂತ ಹೇಳ್ಕೊಳ್ತಾ ಇದೆ. ಇದು ಕೂಡ ಅರಬ್ ಪ್ರಪಂಚಕ್ಕೆ ಪ್ರಪ್ರಥಮವಾದಂತಹ ಒಂದು ಸಾಧನೆ. ಅದೇನು ಅಂತ ಕೂಡ ತಿಳ್ಕೊಳ್ತಾ ಹೋಗೋಣ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನ್ಯೂಕ್ಲಿಯರ್ ಪ್ಲಾಂಟ್ ಅಚೀವ್ಸ್ ಕ್ರಿಟಿಕ್ಯಾಲಿಟಿ. ಸೊ ನಾವು ಫಸ್ಟ್ ನಾವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಈ ನ್ಯೂಕ್ಲಿಯರ್ ಕ್ರಿಟಿಕ್ಯಾಲಿಟಿ ಅಂದ್ರೆ ಏನು ತಿಳ್ಕೊಬೇಕಾಗುತ್ತೆ. ನೋಡಿ, ಇದು ಒಂದು ಟೆಕ್ನಿಕಲ್ ಶಬ್ದ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಬರುತ್ತೆ. ಇವುಗಳನ್ನ ಬೇರೆ ಬೇರೆ ಒಂದು ಕೆಲಸಕ್ಕಾಗಿ ಬಳಕೆ ಮಾಡಲಾಗುತ್ತೆ. ಇವುಗಳನ್ನ ಯುದ್ಧಗಳಲ್ಲಿ ಅಸ್ತ್ರಗಳನ್ನಾಗಿ ಬಳಸಲಾಗುತ್ತೆ, ಒಂದು ವೆಪನ್ ಆಗಿ ಬಳಸಲಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಾಗರಿಕ ಚಟುವಟಿಕೆಗಳಿಗೆ ಅಂದರೆ ಏನು ಎಲೆಕ್ಟ್ರಿಸಿಟಿ ಜನರೇಷನ್ ಇರಬಹುದು, ಅವಕ್ಕೆ ಬಳಸಲಾಗುತ್ತೆ. ಅದೇ ರೀತಿ ಕೆಲವೊಂದು ಸಬ್ಮೆರಿನ್ಸ್, ನ್ಯೂಕ್ಲಿಯರ್ ಸಬ್ಮೆರಿನ್ಸ್ ಅಂತ ಕೇಳಿರ್ತೀರಾ, ನಮ್ಮ ಭಾರತದಲ್ಲೂ ಕೂಡ INS ಅರಿಹಂತ್ ಕಂಡು ಬರುತ್ತೆ. ಸೊ ಇಂತಹ ಕೆಲವೊಂದು ಜಲಂತರ್ಗಾಮಿಗಳಲ್ಲಿ ಕೂಡ ಒಂದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು, ಪರಮಾಣು ರಿಯಾಕ್ಟರ್ಗಳನ್ನ ಬಳಕೆ ಮಾಡಲಾಗುತ್ತೆ. ಅದರೊಳಗೆ ಯಾವ ಕ್ರಿಯೆ ನಡೆಯುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಹಲವಾರು ಬಾರಿ ಸೈನ್ಸ್ನಲ್ಲಿ ಅದನ್ನು ಪ್ರಶ್ನೆಯಾಗಿ ಕೇಳಿದ್ದಾರೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಫಿಷನ್ ರಿಯಾಕ್ಷನ್ ಆಗುತ್ತೋ ಅಥವಾ ಫ್ಯೂಷನ್ ಆಗುತ್ತೋ ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಬಟ್ ಒಂದು ಮಾತಿನೇನು ಬಿಟ್ಕೋಬೇಕು, ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನಡೀತಕ್ಕಂತಹದ್ದು ಫಿಷನ್ ರಿಯಾಕ್ಷನ್. ಫಿಷನ್ ಅಂದ್ರೆ ಏನು? ಈ ಪರಮಾಣು ರಿಯಾಕ್ಟರ್ಗಳಲ್ಲಿ ನಾವು ಕನ್ನಡದಲ್ಲಿ ವಿದಳನ ಕ್ರಿಯೆ ಅಂತ ಕರಿತೀವಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ವಿದಳನ ಕ್ರಿಯೆ ನಡೆಯುತ್ತೆ. ಅದೇ ಫ್ಯೂಷನ್ ಅಂತ ಹೇಳಿದ್ರೆ ಸಮ್ಮಿಳನ ಕ್ರಿಯೆ. ಇದೆಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ, ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೂರ್ಯನಲ್ಲಿ ಏನು ನಡೆಯುತ್ತೆ ಈ ಒಂದು ಪರಮಾಣು ಕ್ರಿಯೆ, ಅದನ್ನು ನಾವು ಫ್ಯೂಷನ್ ರಿಯಾಕ್ಷನ್ ಅಥವಾ ಸಮ್ಮಿಳನ ಕ್ರಿಯೆ ಅಂತ ಕರಿತೀವಿ. ಅದೇ ನಮ್ಮ ನಾವೇನು ಈ ಮಿಲಿಟರಿ ಪರ್ಪಸ್ ಇರ್ಬೋದು ಅಥವಾ ಬೇರೆ ವಿದ್ಯುತ್ ಉತ್ಪಾದನೆ ಮುಂತಾದಂತಹ ಕೆಲಸಗಳಿಗೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಬಳಸ್ತೀವಿ. ಆ ಪರಮಾಣು ರಿಯಾಕ್ಟರ್ಗಳಲ್ಲಿ ಆಗ್ತಕ್ಕಂತಹದ್ದು ಫಿಷನ್ ಅಥವಾ ವಿದಳನ ಕ್ರಿಯೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಸೊ ಸೂರ್ಯನಲ್ಲಾಗೋದು ನಾನು ಆಗಲೇ ಹೇಳ್ದಂಗೆ ಫ್ಯೂಷನ್. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಎರಡು ಹೈಡ್ರೋಜನ್ ಆಟಮ್ಸ್, ಎರಡು ಹೈಡ್ರೋಜನ್ ಪರಮಾಣುಗಳು, ಒಂದು ಅಣುಗಳು ಇದಾಗ್ಬಿಟ್ಟು ಹೀಲಿಯಂ ಆಗುತ್ತೆ. ಸೊ ಇವೆರಡು ಆ್ಯಡ್ ಆಗ್ತಾ ಇದ್ದಾವೆ, ಸಮ್ಮಿಳನ ಆಗ್ತಾ ಇದ್ದಾವೆ. ಸೊ ಅದನ್ನು ಫ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ಸೊ ನೋಡಿ, ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ದೇಶ ಈ ನ್ಯೂಕ್ಲಿಯರ್ ರಿಯಾಕ್ಟರ್ನ ಸೆಟಪ್ ಮಾಡುತ್ತೆ. ಸೆಟಪ್ ಮಾಡಿಬಿಟ್ಟು ಅಲ್ಲಿ ಈ ನ್ಯೂಕ್ಲಿಯರ್ ಫಿಷನ್ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುತ್ತೆ, ವಿದಳನ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುತ್ತೆ. ಬಟ್ ಒಂದು ಮತ್ತೆ ನೀವು ನೆನ್ಪಿಟ್ಕೋಬೇಕು, ನ್ಯೂಕ್ಲಿಯರ್ ಫಿಷನ್ ಆಗಬೇಕು ಅಥವಾ ವಿದಳನ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಈ ನ್ಯೂಟ್ರಾನ್ ಬೊಂಬಾರ್ಡ್ಮೆಂಟ್ ನಡಿಬೇಕಾಗುತ್ತೆ. ನ್ಯೂಟ್ರಾನ್ ಪ್ರತಿಯೊಬ್ಬರು ಕೇಳಿರ್ತೀರಾ, ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಇದು ನ್ಯೂಟ್ರಲ್ ಇರಲಿ, ಯಾವುದೇ ಚಾರ್ಜ್ ಇರಲ್ಲ, ಪಾಸಿಟಿವ್ ಕೂಡ ಇರಲ್ಲ, ನೆಗೆಟಿವ್ ಕೂಡ ಇರಲ್ಲ. ಸೊ ಈ ನ್ಯೂಟ್ರಾನ್ ಬೊಂಬಾರ್ಡ್ಮೆಂಟ್ ಅಂದ್ರೆ ಒಂದು ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಪರಮಾಣು ಏನಿರುತ್ತೆ ಅದಕ್ಕೆ ಒಂದು ನ್ಯೂಟ್ರಾನ್ ಅನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಬೊಂಬಾರ್ಡ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಥವಾ ನ್ಯೂಟ್ರಾನ್ ಬೊಂಬಾರ್ಡ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಚೈನ್ ಆಫ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ವಿದಳನ ಕ್ರಿಯೆಗಳ ಚೈನ್ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ರಿಯಾಕ್ಟರ್ನಲ್ಲಿ ಈ ನ್ಯೂಕ್ಲಿಯರ್ ಕ್ರಿಟಿಕ್ಯಾಲಿಟಿ ಯಾವಾಗ ಅಚೀವ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ,
ಸ್ವತಃ ತನ್ನಿಂದ ತಾನೇ ಹಲವಾರು ನ್ಯೂಟ್ರಾನ್ಗಳನ್ನು ಉತ್ಪಾದನೆ ಮಾಡಿಕೊಂಡು ಆ ಚೈನ್ ರಿಯಾಕ್ಷನನ್ನು ಸಸ್ಟೈನ್ ಮಾಡುವುದು ಅಥವಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತಹ ಕೆಪಬಿಲಿಟಿ ಅಥವಾ ಸಾಮರ್ಥ್ಯ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಬಂತು ಅಂತ ಹೇಳಿದ್ರೆ ಆ ಒಂದು ರಿಯಾಕ್ಟರ್ ಕ್ರಿಟಿಕಾಲಿಟಿಯನ್ನು ಅಚೀವ್ ಮಾಡಿದೆ, ಕ್ರಿಟಿಕಾಲಿಟಿಯನ್ನು ಹೊಂದಿದೆ ಅಂತೇಳಿ ಕರೆಯಲಾಗುತ್ತೆ. ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ ಇದರ ಡೀಪಾಗಿ ಇಳಿದ್ಬಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಸೊ ನಾನು ಆಗ ಹೇಳಿದಂಗೆ ಕ್ರಿಟಿಕಾಲಿಟಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಯುರೇನಿಯಮೋ ಯಾವುದೋ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆ, ಅಲ್ಲಿಗೆ ನಾವು ನ್ಯೂಟ್ರಾನ್ನ ತೆಗೆದುಕೊಂಡ್ಬಂದ್ಬಿಟ್ಟು ಬಂಬಾರ್ಡ್ಮೆಂಟ್ ಮಾಡ್ತೀವಿ. ಸೊ ಅಲ್ಲಿ ವಿದಳನ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೋಬೇಕು, ವಿದಳನ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಸಾಕಷ್ಟು ಎನರ್ಜಿ ಅಥವಾ ಶಕ್ತಿ ಬಿಡುಗಡೆ ಆಗುತ್ತೆ, ಅದರ ಜೊತೆಗೆ ಮತ್ತಷ್ಟು ನ್ಯೂಟ್ರಾನ್ಸ್ಗಳು ಬಿಡುಗಡೆ ಆಗ್ತವೆ. ಸೊ ಈ ನ್ಯೂಟ್ರಾನ್ಸ್ಗಳು ಮತ್ತಷ್ಟು ಈ ಯುರೇನಿಯಂ ಅಥವಾ ಯಾವುದೋ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಮೇಲೆ ಬಾಂಬಾರ್ಡ್ಮೆಂಟ್ ಮಾಡಿಬಿಟ್ಟು ಮತ್ತಷ್ಟು ರಿಯಾಕ್ಷನ್ ಮಾಡ್ತಾ ಹೋಗ್ತವೆ. ಈ ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸಾಕಾಗಿರ್ತಕ್ಕಂಥ ನ್ಯೂಟ್ರಾನ್ಸ್ಗಳು ಅಲ್ಲಿ ಉತ್ಪಾದನೆ ಆದವು ಅಂತ ಹೇಳಿದ್ರೆ ಆ ಒಂದು ರಿಯಾಕ್ಟರ್ನ ನ್ಯೂಕ್ಲಿಯರ್ ಕ್ರಿಟಿಕಲ್ ರಿಯಾಕ್ಟರ್ ಅಂತ ಕರೆಯಲಾಗುತ್ತೆ. ಸೊ ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿ ಅಚೀವ್ ಮಾಡಿದೆ ಅಂದರೆ ಅದು ಇನ್ಮುಂದೆ ಈ ಒಂದು ಎನರ್ಜಿಯನ್ನು, ಶಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಶಕ್ತವಾಗಿದೆ ಅಂತ ಹೇಳಿ ಕರಿಬಹುದು. ಸೊ ಅದು ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿ. ಸೊ ಇತ್ತೀಚೆಗಷ್ಟೇ ಇಡೀ ಅರಬ್ ಪ್ರಪಂಚದ ಪ್ರಪ್ರಥಮ ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದು ಈ ಕ್ರಿಟಿಕಾಲಿಟಿಯನ್ನು ಅಚೀವ್ ಮಾಡಿದೆ. ಅದು ಮಾಡಿರತಕ್ಕಂತಹದ್ದು ಇದೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ. ಅಂಡ್ ಪರೀಕ್ಷೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಕೇಳ್ತಾರೆ, ಅದು ಅಲ್ಲಿನ ಯಾವ ಒಂದು ಪರಮಾಣು ವಿದ್ಯುತ್ ಯೋಜನೆ ಅಥವಾ ವಿದ್ಯುತ್ ಪ್ಲಾಂಟ್ ಅಲ್ಲಿ ಇದಾಗಿದೆ ಅಂತ ಕೇಳಬಹುದು. ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಬಾರಕ್ ನ್ಯೂಕ್ಲಿಯರ್ ಎನರ್ಜಿ ಪ್ಲಾಂಟ್. ಸೊ ದಯವಿಟ್ಟು ಬರ್ಕೋಬೇಕಾಗುತ್ತೆ, ಎಕ್ಸಾಮಲ್ಲಿ ಖಂಡಿತ ಇದನ್ನು ನೇರವಾಗಿ ಕೇಳ್ತಾರೆ. ಸೊ UAEಯ ಬಾರಾಕ್ ಅಂತಕ್ಕಂತಹ ಒಂದು ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಈ ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿ ಅಚೀವ್ ಆಗಿದೆ. ಇದು ಇಡೀ ಅರಬ್ ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ಬಹುದು. ಸೊ ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬರಾಕ್ ಅಂತ ಹೇಳಿದ್ರೆ ಬ್ಲೆಸ್ಸಿಂಗ್ ಅಂತ ಹೇಳಿ. ಬ್ಲೆಸ್ಸಿಂಗ್ ಅಂದ್ರೆ ನಮಗೆ ಗೊತ್ತು, ಒಂದು ಆಶೀರ್ವಾದ ಅಂತ ಹೇಳಿ. ಸೊ ಅದು ಕೂಡ ನಮಗೆ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಇತ್ತೀಚೆಗೆ ನಾವೇನು ಅಮಲ್ ಅಂತ ಹೇಳಿದ್ರೆ ಒಂದು ಹೋಪ್ ಅಂತ ಕಲ್ತ್ಕೊಂಡ್ವು, ಭರವಸೆ ಅಂತ ಕಲ್ತ್ಕೊಂಡ್ವು. ಅದೇ ರೀತಿ ಬರಾಕ್ ಅಂತ ಹೇಳಿದ್ರೆ ಒಂದು ಆಶೀರ್ವಾದ ಅಥವಾ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ. ಸೊ ಪರೀಕ್ಷೆಗಳು 2-3 ರೂಪದಲ್ಲಿ ಉಂಟಾಗಬಹುದು. ಯಾವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಹೇಳಿದ್ರೆ ಬಾರಾಕ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಅದು UAE ದೇಶದಲ್ಲಿ ಕಂಡುಬರುತ್ತೆ. ಅಂಡ್ ನ್ಯೂಕ್ಲಿಯರ್ ಕ್ರಿಟಿಕಾಲಿಟಿಯ ಡೆಫಿನೇಷನ್ ಕೂಡ ನಮಗೆ ಗೊತ್ತಾಗಿದೆ. ಅದೇ ರೀತಿ ಕೆಳಗಡೆ ಅರಬ್ ವರ್ಲ್ಡ್ ಕಾಣಿಸ್ತಾ ಇದೆ. ಸೊ ಅರಬ್ ವರ್ಲ್ಡ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅರಬ್ ವರ್ಲ್ಡ್ ಅಂತ ಹೇಳಿದ್ರೆ ನಮ್ಮ ವೆಸ್ಟ್ ಏಷ್ಯಾ ಅಥವಾ ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾ ಭಾಗದಲ್ಲಿ ಕಂಡುಬರತಕ್ಕಂತಹ ಸುಮಾರು 22 ದೇಶಗಳ ಒಂದು ಒಕ್ಕೂಟ. an association of 22 countries in West Asia and Northern Africa ಅಂತ ಕರೀಬಹುದು. ಸೊ ನಮಗೆ ಈ ಭಾಗದಲ್ಲಿ ಗ್ರೀನ್ ಕಲರ್ ಅಲ್ಲಿ ಮಾರ್ಕ್ ಮಾಡಿರತಕ್ಕಂತಹ ದೇಶಗಳಿದ್ದಾವೆ, ಇವುಗಳನ್ನ ಅರಬ್ ಪ್ರಪಂಚ ಅಂತ ಕರೆಯಲಾಗುತ್ತೆ. ಸೊ ಒಂದು ಮಾತು ನಿಮಗೆ ನೆನಪಿರಬೇಕು, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅರಬ್ ಕಂಟ್ರೀಸ್ ಅಂತ ಹೇಳಿದ್ರೆ ಮುಸ್ಲಿಂ ಕಂಟ್ರೀಸ್ ಅಂತ ತಿಳ್ಕೊಂತಾರೆ. ಬಟ್ ಒಂದು ವಿಚಾರ ನಿಮಗೆ ನೆನಪಿರಬೇಕು, ಅರಬ್ ಕಂಟ್ರಿಗಳಂತ ಹೇಳಿದ್ರೆ ಕೇವಲ ಅರಬ್ ಭಾಷೆಯನ್ನು ಮಾತನಾಡತಕ್ಕಂತಹ ದೇಶಗಳು ಮಾತ್ರ. ಬಿಕಾಸ್ ನಮ್ಮ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲಿ ಇನ್ನೂ ಕೂಡ ಹೆಚ್ಚಿನ ಮುಸ್ಲಿಮ್ಸ್ ಒಂದು ದೇಶಗಳಿದ್ದಾವೆ. ಬಟ್ ಅವೆಲ್ಲವನ್ನೂ ಅರಬ್ ದೇಶಗಳು ಅಂತ ಕರೆಯೋಕ್ಕಾಗಲ್ಲ. ಯಾವ್ಯಾವ ದೇಶಗಳಲ್ಲಿ ಪ್ರೊಡಾಮಿನೆಂಟ್ಲಿ ಈ ಅರೇಬಿಕ್ ಲ್ಯಾಂಗ್ವೇಜ್ ಅನ್ನು ಬಳಸಲಾಗುತ್ತೋ, ಅರೇಬಿಕ್ ಅನ್ನುವಂತಹ ಒಂದು ಭಾಷೆ ಏನಿರುತ್ತೆ ಅದನ್ನೆಲ್ಲಿ ಬಳಸ್ತೀವೋ ಅದನ್ನು ಮಾತ್ರ ನಾವು ಅರಬ್ ಕಂಟ್ರೀಸ್ ಅಂತ ಕರೆಯಲಾಗುತ್ತೆ. ಹಾಗೆ ನೋಡಿದ್ರೆ OIC ಅಂತಕ್ಕಂತಹ ಒಂದು ಪ್ರಮುಖ ಗುಂಪು ನಿಮಗೆ ಕಂಡುಬರುತ್ತೆ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಥವಾ ಇಸ್ಲಾಮಿಕ್ ದೇಶಗಳ ಒಂದು ಸಂಘಟನೆ. ಇದರಲ್ಲಿ ಸುಮಾರು 57 ದೇಶಗಳು ಕಂಡುಬರುತ್ತೆ. ಬಟ್ ಆ 57 ದೇಶಗಳು ಈ ಅರಬ್ ಪ್ರಪಂಚದಲ್ಲಿ ಕಂಡುಬರಲ್ಲ. ಸೊ ಅರಬ್ ವರ್ಲ್ಡ್ಸ್ ಅಂತ ಹೇಳಿದ್ರೆ ಈ ಅರೇಬಿಕ್ ಲ್ಯಾಂಗ್ವೇಜ್ ಅನ್ನು ಮಾತಾಡತಕ್ಕಂತಹ ದೇಶಗಳು ಮಾತ್ರ. ಸೊ ಈ ಡಿಫರೆನ್ಸ್ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಇದರಲ್ಲಿ 22 ದೇಶಗಳಿದ್ದಾವೆ. ಅಂಡ್ ಈಜಿಪ್ಟ್ನ ಕೈರೋ ಏನಿದೆ ಅದು ಇವುಗಳ ಕೇಂದ್ರ ಕಚೇರಿ ಆಗಿರುತ್ತೆ. ಈಜಿಪ್ಟ್ ನಿಮಗೆ ಈ ಭಾಗದಲ್ಲಿ ಕಂಡುಬರ್ತಾ ಇದೆ. ನಾನು ಆರೋ ಮಾರ್ಕ್ ಆಗಿ ತೋರಿಸ್ತೀನಿ. ಸೊ ಇಲ್ಲಿ ಈಜಿಪ್ಟ್ ಕಂಡು ಬರ್ತಾ ಇದೆ. ಈಜಿಪ್ಟ್ನ ಕೈರೋ, ಕ್ಯಾಪಿಟಲ್ ಸಿಟಿ ಕೈರೋದಲ್ಲಿ ಈ ಅರಬ್ ಪ್ರಪಂಚದ ಒಂದು ಕೇಂದ್ರ ಕಚೇರಿ ಕಂಡು ಬರ್ತಾ. ಇದನ್ನು ನಾವು ಅರಬ್ ಲೀಗ್ ಅಂತ ಕರಿತೀವಿ. ನೆನ್ಬಿಟ್ಕೋಬೇಕು ನೀವು, ಅರಬ್ ಲೀಗ್. ಸೊ ಅರಬ್ ಲೀಗ್ನಲ್ಲಿ ಕಂಡು ಬರ್ತಕ್ಕಂತಹ 22 ದೇಶಗಳನ್ನ ನಾವು ಅರಬ್ ಪ್ರಪಂಚ, ಅರಬ್ ವರ್ಲ್ಡ್ ಅಂತ ಬೇರೆ ಬೇರೆ ಶಬ್ದಗಳಿಂದ ಕರಿತಾ ಹೋಗ್ತೀವಿ. ಒಂದು ಮಾತನ್ನು ಗಮನಿಸಬೇಕು, ಇರಾನ್ ಅರಬ್ ಪ್ರಪಂಚದಲ್ಲಿ ಬರಲ್ಲ. ಬಿಕಾಸ್ ಅಲ್ಲಿ ಅರೇಬಿಕ್ ಲ್ಯಾಂಗ್ವೇಜ್ ನ ಮಾತಾಡಲ್ಲ, ಬಹಳ ಪ್ರಮುಖವಾಗಿ ಗೊತ್ತಿರಬೇಕು. ಟರ್ಕಿ ಕೂಡ ಆ ಒಂದು ಅರಬ್ ಪ್ರಪಂಚ ಅಥವಾ ಅರಬ್ ಲೀಗ್ ನಲ್ಲಿ ಬರಲ್ಲ. ಸೊ ಇದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಸಂಘಟನೆಗಳು ಪರೀಕ್ಷೆಗಳಲ್ಲಿ ಹಲವೊಬ್ಬರು ಕೇಳ್ತಾನೆ ಇರ್ತಾರೆ. ಅಂಡ್ ಈ ಬಗ್ಗೆ ಚಿಕ್ಕದಾಗ ಒಂದು ಕಾಣಿಸ್ತಾ ಇದೆ ನಿಮಗೆ, ಕೊಮೊರೋಸ್ ಅಂತ ಹೇಳಿ. ನೋಡಿ, ಕೊಮೊರೋಸ್ ಬಹಳ ದೂರದಲ್ಲಿದೆ ಅರಬ್ ಪ್ರಪಂಚಕ್ಕಿಂತನೂ. ಇದು ನಮ್ಮ ಭಾರತೀಯ ಹಿಂದೂ ಮಹಾಸಾಗರದಲ್ಲಿ ಬರುತ್ತೆ, ಇಂಡಿಯನ್ ಓಷನ್ ಅಲ್ಲಿ ಬರುತ್ತೆ. ಬಟ್ ಆದ್ರೂ ಕೂಡ ಈ ಕೊಮೊರೋಸ್ ದ್ವೀಪಗಳು, ಕೊಮೊರೋಸ್ ಐಲ್ಯಾಂಡ್ ಅನ್ನುವಂತಹ ದೇಶ ಏನಿದೆ ಇದು ಕೂಡ ಅರಬ್ ಪ್ರಪಂಚದ ಒಂದು ಭಾಗ ಆಗಿದೆ. ಸೊ ಈ ಜಸ್ಟಿನ ಇದನ್ನ ಪಾಸ್ ಮಾಡ್ಕೊಂಡ್ಬಿಟ್ಟು ಯಾವ್ಯಾವ ದೇಶಗಳು ಬರುತ್ತೆ 22 ಅಂತೇಳಿ ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡೋದಾದ್ರೆ ನಿಮಗೇನು ಸಿರಿಯಾ ಕಾಣಿಸ್ತಾ ಇದೆ ಈ ಭಾಗದಲ್ಲಿ, ಈ ಸಿರಿಯಾ ಅರಬ್ ವರ್ಲ್ಡ್ ಅಂತ ನಾವು ಕರೆಯಲ್ಲ. ಅಂದ್ರೆ ಪ್ರಸಕ್ತವಾಗಿ 22 ದೇಶಗಳಲ್ಲಿ ಸಿರಿಯಾ ಕೂಡ ಒಂದಾಗಿದೆ. ಬಟ್ ಆದ್ರೂ ಕೂಡ 2011ನೇ ಇಸ್ವಿಯಿಂದ ಸಿರಿಯಾ ದೇಶವನ್ನ ಈ ಅರಬ್ ಲೀಗ್ ಏನಿದೆ ಅದರಿಂದ ಸಸ್ಪೆಂಡ್ ಮಾಡಲಾಗಿದೆ.
ಅದನ್ನು ಅಮಾನತು ಮಾಡಿಡಲಾಗಿದೆ. ಸೊ ಅದನ್ನು ಬಿಟ್ಟರೆ ನಿಮಗೆ 21 ದೇಶಗಳಾಗಿದ್ದೆ, ಬಟ್ ಆದರೂ 22 ದೇಶಗಳಂತಲೇ ಕರಿತೀವಿ. ಬಿಕಾಸ್ ಅವ್ರಿಗೆ ಕೇವಲ ಸಸ್ಪೆಂಡ್ ಮಾಡಿದಾರೆ ಹೊರತು ಅದನ್ನು ಹೊರಗಡೆ ಹಾಕಿಲ್ಲ. ಸೊ ಇದು ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇವತ್ತಿನ ವಿಜಯ ಕರ್ನಾಟಕ ದಿನಪತ್ರಿಕೆಯ ಒಂದು ಸುದ್ದಿ, ಜಾಬ್ಗೆ KPSC ಕಂಟಕ. ನಮ್ಮ KPSCಯ ಕರ್ಮಕಾಂಡದ ಕುರಿತಾಗಿ ಒಂದು ಪ್ರಕಟಣೆ ಇವತ್ತಿನ ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಿದೆ. ಆ್ಯಂಡ್ ಸ್ಪರ್ಧಾಕಾಂಕ್ಷಿಗಳಾಗಿರ್ತಕ್ಕಂತಹ ನಮ್ಮೆಲ್ಲರಿಗೂ ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ನ್ಯೂಸ್. ಇಂತಹ ನ್ಯೂಸ್ಗಳ ಬಗ್ಗೆ ನಾವು ನೋಡ್ತಾನೆ ಹೋಗಬೇಕಾಗುತ್ತೆ. ಬಟ್ ಆದರೂ ಕೂಡ ನಾನು ಈ ಒಂದು ಕ್ಲಾಸ್ನಲ್ಲಿ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಏನೇನು ಪ್ರಶ್ನೆಗಳು ಬರುತ್ತೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈ KPSCಯ ಕಂಟಕ ಇರ್ಬೋದು, ಕರ್ಮಕಾಂಡಗಳಿರ್ಬೋದು, ಅವುಗಳ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬಟ್ ನಾವು ಪ್ಯೂರ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರಬೇಕು, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಏನಿದೆ, ಇದು ಒಂದು ಸಾಂವಿಧಾನಿಕ ಸಂಸ್ಥೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಭಾರತೀಯ ಸಂವಿಧಾನದಲ್ಲಿ ಆರ್ಟಿಕಲ್ 315 315ನೇ ವಿಧಿಯಿಂದ ಹಿಡಿದ್ಬಿಟ್ಟು 323ನೇ ವಿಧಿ 323 ವಿಧಿ, ಸ್ವಲ್ಪ ಪೆನ್ ಪ್ರಾಬ್ಲಮ್ ಆಗ್ತದೆ, ವೆರಿ ಸಾರಿ, 323 ವಿಧಿ. ಸೊ ಈ 315ರಿಂದ 323ವರೆಗೂ ಆರ್ಟಿಕಲ್ಸ್ ಏನು ಬರುತ್ತೆ, ಅದರ ಒಳಗಡೆ ನಮಗೆ ಭಾರತೀಯ ಸಂವಿಧಾನ UPSC ಇರಬಹುದು, SPSC ಇರಬಹುದು, ಅದೇ ರೀತಿ JPSC, ಈ ಮೂರರ ಬಗ್ಗೆ ತಿಳಿಸ್ಕೊಡುತ್ತೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಸೊ ಇದು ಕೇವಲ ನಮ್ಮ ರಾಜ್ಯ ಸರ್ಕಾರ ಯಾವುದೋ ಒಂದು ಕಾಟಾಚಾರಕ್ಕೆ ಮಾಡಿರ್ತಕ್ಕಂತಹ ಸಂಸ್ಥೆ ಅಲ್ಲ, ಬದಲಾಗಿ ಒಂದು ಸಾಂವಿಧಾನಿಕ ಸಂಸ್ಥೆ. ನಾನು ಹಿಂದೆ ಕೂಡ ಹೇಳಿದ್ದೇನೆ, ಕೆಲವು ಸಂಸ್ಥೆಗಳ ಹೆಸರನ್ನು ಕೊಟ್ಬಿಟ್ಟು ಇದು ಸಾಂವಿಧಾನಿಕ ಸಂಸ್ಥೆಯೋ ಶಾಸನಬದ್ಧ ಸಂಸ್ಥೆಯೋ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸೊ KPSC ಅಥವಾ ಬೇರೆ ಯಾವುದೇ ರಾಜ್ಯದ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಂತು ಅಂತ ಹೇಳಿದ್ರು ಕೂಡ ಅದು ಸಾಂವಿಧಾನಿಕ ಸಂಸ್ಥೆ ಆಗಿರುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಸಂವಿಧಾನದಲ್ಲಿ ಈ SPSCಗಳು ಅಂದರೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗಳ ಸ್ಟ್ರೆಂತ್ ಎಷ್ಟಿರಬೇಕು, ಬಲ ಎಷ್ಟಿರಬೇಕು ಅಂತ ಹೇಳಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅದನ್ನು ಗವರ್ನರ್ ತೀರ್ಮಾನ ತೆಗೆದುಕೊಳ್ತಾರೆ. ಬಟ್ ಪ್ರಸ್ತುತವಾಗಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ KPSCಯ ಒಂದು ಸದಸ್ಯರ ಸಂಖ್ಯೆ 13 ಆಗಿರುತ್ತೆ. 13 ಮೆಂಬರ್ಸ್ ಅದರಲ್ಲಿ ಇರ್ತಾರೆ. ಆ್ಯಂಡ್ ಈ ಮೆಂಬರ್ಸ್ಗಳನ್ನು ಗವರ್ನರ್ ನೇಮಕ ಮಾಡ್ತಾರೆ, ರಾಜ್ಯಪಾಲರು. ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮತ್ತೊಂದು ಟ್ರಿಕಿ ಪಾಯಿಂಟ್ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ಬಿಕಾಸ್ ಪರೀಕ್ಷೆಯಲ್ಲಿ ಈ ರೀತಿ ಕೇಳಬಹುದು, KPSCಯ ಸದಸ್ಯರನ್ನ ಅಥವಾ KPSC ಅಂತ ಕೇಳಲ್ಲ, ಈ SPSC ಅಥವಾ ರಾಜ್ಯ ಲೋಕಸೇವಾ ಆಯೋಗಗಳ ಸದಸ್ಯರನ್ನ ಯಾರು ರಿಮೂವ್ ಮಾಡಬಹುದು, ಅವ್ರನ್ನ ಯಾರು ಪದಚ್ಯುತಗೊಳಿಸಬಹುದು ಅಂತೇಳಿ ಪ್ರಶ್ನೆ ಕೇಳಬಹುದು. ಬಟ್ ಒಂದು ವಿಷಯ ನಿಮಗೆ ಗೊತ್ತಿರಬೇಕು, ಅವ್ರನ್ನ ನೇಮಕ ಮಾಡ್ತಕ್ಕಂತಹದ್ದು ರಾಜ್ಯಪಾಲರಾದರೂ ಕೂಡ ಅವ್ರನ್ನ ತೆಗೆದು ಹಾಕ್ತಕ್ಕಂತಹ ಒಂದು ಪವರ್ ಕೇವಲ ರಾಷ್ಟ್ರಪತಿಯವರಿಗಿರುತ್ತೆ. ಪ್ರೆಸಿಡೆಂಟ್ ಮಾತ್ರ ಅವರನ್ನ ಹುದ್ದೆಯಿಂದ ವಜಾಗೊಳಿಸಬಹುದು. ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಇನ್ಫಾರ್ಮೇಶನ್. ಸೊ ಹಾಗಾಗಿ ಇದನ್ನು ಖಂಡಿತ ಪದೇ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಪ್ರಸಕ್ತವಾಗಿ ಷಡಕ್ಷರಿ ಸ್ವಾಮಿಯವರು ಪ್ರಸಕ್ತವಾಗಿ ನಮ್ಮ KPSC ಚೇರ್ಮನ್ ಆಗಿದ್ದಾರೆ. ಸೊ ಅದು ಒಂದು ಪಾರ್ಟ್ ಆಗುತ್ತೆ, ಪರೀಕ್ಷೆಯಲ್ಲಿ ಅದು ಕೂಡ ನೇರವಾಗಿ ಕೇಳಬಹುದು. ಬಟ್ ಮತ್ತೊಂದು ಪಾಠ ನೀವು ನೋಡ್ತಾ ಇದ್ದೀರಾ, ಹೋಟಾ ಸಮಿತಿ ಅಂತ. ನೋಡಿ, ಪ್ರತಿ ಬಾರಿ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗಾಕಾಂಕ್ಷಿಗಳು ಏನಾದರೂ ಒಂದು ಹೋರಾಟ ಮಾಡಬೇಕಾದ್ರೆ ನಿಮಗೆ 2 ವರದಿಗಳು ಕಂಡು ಬರ್ತಾ ಇರುತ್ತೆ. ಒಂದು ಸರೋಜಿನಿ ಮಹಿಷಿ ಅನ್ನುವಂತಹ ಒಂದು ವರದಿ, ಮತ್ತೊಂದು ಹೋಟಾ ಸಮಿತಿಯ ವರದಿ. ಸೊ ಇವೆರಡರ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಹೋಟಾ ಸಮಿತಿಯನ್ನು ನಿಮ್ಮ ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸರೋಜಿನಿ ಮಹಿಷಿ ಅವರ ಬಗ್ಗೆ ನಾನು ಹಿಂದೆ ಹೇಳಿದ್ದೇನೆ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕು ನಮ್ಮ ರಾಜ್ಯದಲ್ಲಿ ಅನ್ನೋದು ಅವರ ಒಂದು ವರದಿಯಾಗಿದ್ದು. ಬಟ್ ಇವತ್ತು ನಾವು PC ಹೋಟಾ ಸಮಿತಿಯ ಬಗ್ಗೆ ಮಾತಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ PC ಹೋಟಾ ಅಂದ್ರೆ ಯಾರು ನೋಡಿ, ಒಂದು ಬಹಳ ಪ್ರಮುಖ. PC ಹೋಟಾ ಅಂದ್ರೆ 2002ರ ಸಂದರ್ಭದಲ್ಲಿ UPSC ಚೇರ್ಮನ್ ಆಗಿದ್ರು. ಇವರೊಬ್ಬ ರಿಟೈರ್ಡ್ IAS ಆಫೀಸರ್, ಬಟ್ ಇವ್ರನ್ನ UPSC ಚೇರ್ಮನ್ ಮಾಡಿಬಿಟ್ಟು ನಮ್ಮ ಕೇಂದ್ರ ಸರ್ಕಾರ ನೇಮಕಾತಿ ಮಾಡಿತ್ತು. ಸೊ ಪ್ರಫುಲ್ ಚಂದ್ರ ಹೋಟಾ ಅಥವಾ PC ಹೋಟಾ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ, ಒಡಿಶಾ ರಾಜ್ಯದವರು. ಆ್ಯಂಡ್ 2004ರಲ್ಲಿ 2013ರಲ್ಲಿ ಕರ್ನಾಟಕ ಇವ್ರನ್ನ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುತ್ತೆ. ಬಟ್ ಒಂದು ಮಾತು ನೆನಪಿರಬೇಕು, ಇವರು UPSCಯ ನಿವೃತ್ತ ಚೇರ್ಮನ್ ಆಗಿರುವ ಕಾರಣದಿಂದ 2004ನೇ ಇಸ್ವಿಯಲ್ಲೇ ನಮ್ಮ ಕೇಂದ್ರ ಸರ್ಕಾರ ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು, ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ನಲ್ಲಿ ರಿಫಾರ್ಮ್ಸ್ ತರುವಂತಹ ಉದ್ದೇಶದಿಂದ. ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಅಂದ್ರೇನು, ಈ ನಾಗರಿಕ ಸೇವಾ ಪರೀಕ್ಷೆಗಳೇನು ಬರುತ್ತೆ ಅವುಗಳಲ್ಲಿ ಪರಿಣಾಮಕಾರಿಯಾದಂತಹ ಒಂದು ರಿಫಾರ್ಮ್ಸ್ ಮಾಡುವಂತಹ ದೃಷ್ಟಿಯಿಂದ, ಸುಧಾರಣೆ ತರುವಂತಹ ದೃಷ್ಟಿಯಿಂದ PC ಹೋಟಾ ಸಮಿತಿಯನ್ನು ನೇಮಕ ಮಾಡಲಾಗಿತ್ತು. ಸೊ ಇದು 2 ಬಾರಿ ಬರುತ್ತೆ ನಿಮಗೆ. ಕೇಂದ್ರ ಸರ್ಕಾರದ ಒಂದು ಸಮಿತಿ ಕೂಡ ಹೌದು ಆ್ಯಂಡ್ ರಾಜ್ಯ ಸರ್ಕಾರದ ಸಮಿತಿ ಕೂಡ ಹೌದು. ಸೊ 2004ರಲ್ಲಿ ಅವರು ಕೆಲವೊಂದು ಶಿಫಾರಸುಗಳನ್ನ ಕೊಡ್ತಾರೆ, UPSC ಪರೀಕ್ಷೆಗಳನ್ನ ಯಾವ ರೀತಿ ಸುಧಾರಣೆ ಮಾಡಬಹುದು ಅಂತೇಳಿ. ಆ್ಯಂಡ್ 2013ರ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವರನ್ನ ನಮ್ಮ ಕರ್ನಾಟಕದಲ್ಲಿ ಈ ಒಂದು KPSCಯ ಒಂದು ಸುಧಾರಣೆ ರಿಫಾರ್ಮ್ಸ್ ದೃಷ್ಟಿಯಿಂದ ಇವರ ಒಂದು ಸಮಿತಿಯನ್ನು ಜಾರಿಗೆ ತರುತ್ತೆ. 2014ರಲ್ಲಿ ಇವರು ರಿಪೋರ್ಟನ್ನು ಕೊಡ್ತಾರೆ. ಈ ರಿಪೋರ್ಟ್ನ ಪ್ರಮುಖ ಅಂಶಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ತುಂಬ ಪ್ರಮುಖವಾದಂಥ ಒಂದು ಅಂಶಗಳು. ಬೇಕಾದರೆ ಪಾಸ್ ಮಾಡ್ಕೊಂಡು ಅದನ್ನು ನೀವು ನೋಡ್ಕೋಬಹುದು. ಆ್ಯಂಡ್ ಈ KPSCಯಲ್ಲಿ ನಡೀತಕ್ಕಂಥ ಅಕ್ರಮಗಳಿಗೆ ಬ್ರೇಕ್ ಹಾಕುವಂಥ ಉದ್ದೇಶದಿಂದ PC ಹೋಟಾ ಕಮಿಟಿ ಒಂದು ಪ್ರಯತ್ನವನ್ನು ಕೂಡ ಪಟ್ಟಿದ್ದು. ಬಟ್ ದುರದೃಷ್ಟಕರ ಸಂಗತಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಈ PC ಹೋಟಾ ಸಮಿತಿಯ ಶಿಫಾರಸುಗಳು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬಂದಿಲ್ಲ.
ಜಾರಿಗೆ ಬಂದು ಅಂತ ಹೇಳಿದ್ರೆ ಆಕಾಂಕ್ಷಿಗಳಿಗೆ ಸಾಕಷ್ಟು ಸಹಾಯ ಆಗುತ್ತೆ. ಸೊ PC ಹೋಟಾ ಸಮಿತಿ ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖ. ಹಿಂದೂ ಕೂಡ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದೇ ರೀತಿ ಈ ಒಂದು ಟೆನ್ಯೂರ್ ಏಜ್ ಲಿಮಿಟನ್ನು ಕೂಡ ಕೇಳ್ತಾರೆ. KPSCಯ ಸದಸ್ಯರ ಒಂದು ಅವಧಿ 6 ವರ್ಷ ಆಗಿರುತ್ತೆ ಮತ್ತು ಅವರ ಒಂದು ಏಜ್ ಲಿಮಿಟ್ 62 ಇಯರ್ಸ್. ಅದೇ ನೀವು UPSC ತಗೊಂಡ್ರೆ 65 ವರ್ಷದವರೆಗೂ ಕೂಡ ಒಬ್ಬ ವ್ಯಕ್ತಿ UPSCಯ ಚೇರ್ಮನ್ ಅಥವಾ ಸದಸ್ಯರಾಗಿರಬಹುದು. ಬಟ್ SPSCಗಳಿಗೆ 62 ವರ್ಷ ಮತ್ತು 6 ವರ್ಷಗಳ ಒಂದು ಕಾಲಮಿತಿಯನ್ನು ನಿಗದಿ ಮಾಡಲಾಗಿದೆ. ಅದು ಕೂಡ ಬಹಳ ಪ್ರಮುಖ. ಆ್ಯಂಡ್ ಒಟ್ಟು ಏನು ಸದಸ್ಯರಿರ್ತಾರೆ ಅದರಲ್ಲಿ ಅರ್ಧದಷ್ಟು ಜನ ಅಂದರೆ 50% ಆಫ್ ಟೋಟಲ್ ಮೆಂಬರ್ಸ್ ನಮ್ಮ ಸರ್ಕಾರದಲ್ಲಿ ಕನಿಷ್ಠ ಪಕ್ಷ, ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು, ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರಬೇಕು. ಸೊ ಇವು ಕೆಲವೊಂದು ಕ್ರೈಟೀರಿಯಾ ಅವರಿಗೆ ಬೇಕಾದಂತಹ ಒಂದು ಒಬ್ಬ ವ್ಯಕ್ತಿ UPSC ಅಥವಾ KPSC ಸದಸ್ಯರಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಇರಬೇಕಾದಂತಹ ಅರ್ಹತೆಗಳು ಅದು ಕೂಡ ಜಸ್ಟ್ ಗೊತ್ತಿರಬೇಕಾಗುತ್ತೆ. ಒಂದಲ್ಲ ಒಂದು ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಬರುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಜೇಮ್ಸ್ ಮರ್ಡೋಕ್ ಕ್ವಿಟ್ಸ್ ಗ್ರೂಪ್ಸ್ ಬೋರ್ಡ್ ಓವರ್ ಎಡಿಟೋರಿಯಲ್ ಕ್ಲಾಶಸ್. ನಿಮಗೆ ಎಡಭಾಗದಲ್ಲಿ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾರೆ, ಜೇಮ್ಸ್ ಮರ್ಡೋಕ್ ಅಂತೇಳಿ. ಇವರು ನಿನ್ನೆಯಷ್ಟೇ ಅವರ ಒಡೆತನದ ಅವರ ಒಂದು ನೇತೃತ್ವದ ಒಂದು ಸಂಸ್ಥೆಯಿಂದ ಅವರು ಹೊರಗೆ ಹೋಗುವುದಾಗಿ ತಿಳಿಸಿದ್ದಾರೆ. ಸೊ ಇದು ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಪ್ರಮುಖವಾಗುತ್ತೆ. ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ನ್ಯೂಸ್ ಕಾರ್ಪ್ಸ್ ಅಂತೇಳಿ. ನ್ಯೂಸ್ ಕಾರ್ಪ್ ಅನ್ನೋದು ಪ್ರಪಂಚದ ಒಂದು ದೈತ್ಯ ಮಾಧ್ಯಮ ಸಂಸ್ಥೆ. ಸಾಕಷ್ಟು ಚಾನೆಲ್ಗಳನ್ನ ಇದು ಹೊಂದಿತ್ತು. ನಮ್ಮ ಭಾರತದಲ್ಲೂ ಕೂಡ ಈ ಸ್ಟಾರ್ ಅಂತ ಗ್ರೂಪ್ ಏನು ಬರುತ್ತೆ, ಹಾಟ್ ಸ್ಟಾರ್ ಇರಬಹುದು ಅಥವಾ ಬೇರೆ ಸ್ಟಾರ್ ಸ್ಪೋರ್ಟ್ಸ್ ಮುಂತಾದಂತಹ ಒಂದು ಗ್ರೂಪ್ಗಳನ್ನ ಡಿಸ್ನಿಲ್ಯಾಂಡ್ ಜೊತೆಗೆ ಈ ನ್ಯೂ ಕಾರ್ಪ್ ಅನ್ನುವಂತಹ ಸಂಸ್ಥೆ ಕೂಡ ಒಡೆತನ ಹೊಂದಿದೆ. ಬಟ್ ನಾನು ಯಾಕೆ ಈ ಒಂದು ನ್ಯೂಸನ್ನು ಪಿಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಜೇಮ್ಸ್ ಮರ್ಡೋಕ್ ಅಷ್ಟೊಂದು ಫೇಮಸ್ ಆಗಿರತಕ್ಕಂತಹ ವ್ಯಕ್ತಿ ಏನಲ್ಲ. ಬಟ್ ಬಲಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅತ್ಯಂತ ಫೇಮಸ್ ಆಗಿದ್ದಾರೆ, ರೂಪರ್ಟ್ ಮರ್ಡೋಕ್. ಇವರ ಹೆಸರನ್ನ ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ಳಲೇಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲೇ ಒಬ್ಬ ಮೀಡಿಯಾ ಮೊಘಲ್ ಅಂತ ಇವ್ರು ಕರೆಯಲಾಗುತ್ತೆ. ಅಂದರೆ ಈ ಮಾಧ್ಯಮ ಕ್ಷೇತ್ರದ ದಿಗ್ಗಜ ವ್ಯಕ್ತಿ ಅಂತ ಹೇಳಿದ್ರೆ ರೂಪರ್ಟ್ ಮರ್ಡೋಕ್. ಇವರು ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಪ್ರತಿಯೊಬ್ಬರು ಕೂಡ ಇದರ ಹೆಸರನ್ನು ಕೇಳಿರಬಹುದು. 21st ಸೆಂಚುರಿ ಫಾಕ್ಸ್. ನೀವು ಯಾವುದೇ ಒಂದು ಹಾಲಿವುಡ್ ಮೂವಿಯನ್ನು, ಹಾಲಿವುಡ್ ಸಿನಿಮಾವನ್ನು ವೀಕ್ಷಣೆ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ 21st ಸೆಂಚುರಿ ಫಾಕ್ಸ್ ಅನ್ನುವಂತಹ ಒಂದು ಐಕಾನ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅದರ ಒಡೆಯ ಕೂಡ ಇದೇ ರೂಪರ್ಟ್ ಮರ್ಡೋಕ್ ಅವರಾಗಿದ್ದರು. ಆ್ಯಂಡ್ ಅಷ್ಟೇ ಅಲ್ಲ, ಫಾಕ್ಸ್ ನ್ಯೂಸ್ ಏನು ಅಮೆರಿಕದ ಖ್ಯಾತ ಫಾಕ್ಸ್ ನ್ಯೂಸ್ ಇದೆ, ಅದರ ಮಾಲೀಕ ಕೂಡ ಇವರೇ ಆಗಿದ್ದಾರೆ. ಸಾಕಷ್ಟು ಪತ್ರಿಕೆಗಳನ್ನ ಕೂಡ ಇವರು ಒಳಗೊಂಡಿದ್ದಾರೆ. ಸೊ ಪ್ರಪಂಚದ ಒನ್ ಆಫ್ ದ ಗ್ರೇಟೆಸ್ಟ್ ಮೀಡಿಯಾ ಮೊಘಲ್ಸ್ ಯಾರು ಅಂತ ಹೇಳಿದ್ರೆ ರೂಪರ್ಟ್ ಮರ್ಡೋಕ್ ಅಂತ ಹೇಳಬೇಕಾಗುತ್ತೆ. ಇವರು ಮೂಲತಃ ಆಸ್ಟ್ರೇಲಿಯಾದವರು, ಆಸ್ಟ್ರೇಲಿಯಾದ ಮೆಲ್ಬರ್ನಲ್ಲಿ ಜನಿಸಿದ್ರು. ಬಟ್ ಅಮೆರಿಕಾದಲ್ಲಿ ಇವರು ತಮ್ಮ ಬಿಸ್ನೆಸ್ ಅನ್ನ ಸ್ಥಾಪನೆ ಮಾಡಿದ್ರು. ಸೊ ಹಾಗಾಗಿ ರೂಪರ್ಟ್ ಮರ್ಡೋಕ್ ಅವರನ್ನ ಕೇಳಬಹುದು. ಇವರ ಕುರಿತು ನೇರವಾಗಿ ಕೂಡ ಕೇಳಬಹುದು. ಇತ್ತೀಚೆಗಷ್ಟೇ ಸುದ್ದಿಯಲ್ಲಿರತಕ್ಕಂತಹ ರೂಪರ್ಟ್ ಮರ್ಡೋಕ್ ಕೆಳಗಿನ ಯಾವ ರಂಗಕ್ಕೆ ಸೇರಿದವರಾಗಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಪತ್ರಿಕೋದ್ಯಮಿ, ಪತ್ರಕರ್ತ ಅಲ್ಲ ಬಟ್ ಪತ್ರಿಕೋದ್ಯಮಿ. ಸೊ ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ನಾನು ಆಗಲೇ ಹೇಳಿದಂಗೆ ಫಾಕ್ಸ್ ನ್ಯೂಸ್ ಇರಬಹುದು, ನ್ಯೂಸ್ ಕಾರ್ಪ್ ಇರಬಹುದು, 21st ಸೆಂಚುರಿ ಫಾಕ್ಸ್ ಇರಬಹುದು, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಪ್ರಸಕ್ತವಾಗಿ 21st ಸೆಂಚುರಿ ಫಾಕ್ಸನ್ನು ಈ ಡಿಸ್ನಿಲ್ಯಾಂಡ್ ಏನಿದೆ ಅವರಿಗೆ ಮಾರಾಟವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಸುದ್ದಿ ಹೇಳುತ್ತೆ 15 ಕಿಲ್ಡ್ ಇನ್ ಕ್ಯಾಮರೂನ್ ಬೋಕೋ ಹರಾಮ್ ಅಟ್ಯಾಕ್. ಸೊ ನಿಮಗೆ ಬೋಕೋ ಹರಾಮ್ ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ. ಹಲವು ಜನಕ್ಕೆ ಗೊತ್ತಿರಬಹುದು, ಬೋಕೋ ಹರಾಮ್ ಅಂತಕ್ಕಂತಹದ್ದು ಒಂದು ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ. ಇದು ಆಫ್ರಿಕಾದಲ್ಲಿ ಸಾಕಷ್ಟು ತನ್ನ ಒಂದು ನಿಯಂತ್ರಣವನ್ನು ಹೊಂದಿದೆ. ಸೊ ಅಲ್ಲಿ ಸಾಕಷ್ಟು ಭಯವನ್ನು ಹುಟ್ಟಿಸ್ತಕ್ಕಂತಹ ಒಂದು ಇಸ್ಲಾಮಿಕ್ ಸಂಘಟನೆ. ಆ್ಯಂಡ್ ಯೂಶುವಲ್ ಆಗಿ ನೀವು ಈ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ್ ಇರಬಹುದು, ಪಾಕಿಸ್ತಾನ್ ಇರಬಹುದು, ನಮ್ಮ ಏಷ್ಯನ್ ದೇಶಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತವೆ. ಬಟ್ ಇದು ಪ್ಯೂರ್ಲಿ ಒಂದು ಆಫ್ರಿಕಾದಲ್ಲಿ ಕಂಡುಬರ್ತಕ್ಕಂತಹ ಸಂಘಟನೆ. ನೈಜೀರಿಯಾದಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಇದರ ಗುರಿ ಏನಪ್ಪ ಅಂತ ಹೇಳಿದ್ರೆ ಮೂಲತಃ ಒಂದು ಹಾರ್ಡ್ ಕೋರ್, ಒಂದು ಮುಸಲ್ಮಾನ ಮೂಲಭೂತವಾದಿ ಸಂಘಟನೆ. ಇದು ಸಾಕಷ್ಟು ಹಿಂಸಾಕೃತ್ಯಗಳಲ್ಲಿ ಕೂಡ ತೊಡ್ಕೊಂಡಿದೆ. ಆ್ಯಂಡ್ ಇವರ ಒಂದು ಗುರಿ ಏನಪ್ಪ ಅಂತ ಹೇಳಿದ್ರೆ ನೈಜೀರಿಯಾ ದೇಶದಲ್ಲಿ ಒಂದು ಸಂಪೂರ್ಣ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನು ಸ್ಥಾಪನೆ ಮಾಡಬೇಕು. ರಿಪಬ್ಲಿಕ್ ಅನ್ನಕ್ಕಿಂತನೂ ಒಂದು ಇಸ್ಲಾಮಿಕ್ ಆಡಳಿತವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಇದರ ಗುರಿಯಾಗಿದೆ. ಜಸ್ಟ್ ಲೈಕ್ ಯಾವ ರೀತಿ ಅಫ್ಘಾನಿಸ್ತಾನದಲ್ಲಿ ನಿಮಗೆ ತಾಲಿಬಾನ್ ಕಂಡುಬರುತ್ತೋ, ತಾಲಿಬಾನ್ನ ಗುರಿ ಏನು? ಒಂದು ಇಸ್ಲಾಮಿಕ್ ದೇಶವನ್ನು ಸ್ಥಾಪನೆ ಮಾಡಬೇಕು. ಬಿಕಾಸ್ ಅಫ್ಘಾನಿಸ್ತಾನ್ ಅಲ್ಲಿನ ಒಂದು ಪ್ರಜಾಪ್ರಭುತ್ವದ ಒಂದು ಗೌರ್ಮೆಂಟ್ ಏನಿರುತ್ತೆ ಅದು ಅವರಿಗೆ ಆಗಬರಲ್ಲ. ಅವರು ಈ ಒಂದು ಇಸ್ಲಾಮಿಕ್ ಒಂದು ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಇದು ಮಾಡ್ತಾರೆ. ಸೊ ಯಾವ ರೀತಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಇದೆಯೋ ಅದೇ ರೀತಿ ನೈಜೀರಿಯಾದಲ್ಲಿ ನಿಮಗೆ ಬೋಕೋ ಹರಾಮ್ ಟೆರರಿಸ್ಟ್ ಆರ್ಗನೈಸೇಷನ್ ಕಂಡು ಬರುತ್ತೆ. ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಇವರು, ನಾನು ಆಗಲೇ ಹೇಳ್ದಂಗೆ ಇವರು ಇರ್ತಕ್ಕಂತಹದ್ದು ನೈಜೀರಿಯಾದಲ್ಲಿ. ಬಟ್ ನೈಜೀರಿಯಾದಲ್ಲಿ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯ ದೇಶಗಳಾಗಿರ್ತಕ್ಕಂತಹ ಚಾಡ್ ಇರಬಹುದು, ಕ್ಯಾಮರೂನ್ ಇರಬಹುದು, ಅದೇ ರೀತಿ ನೈಜರ್ ಇರಬಹುದು. ನೈಜೀರಿಯಾ ತರ ನೈಜರ್ ಅಂತ ಕೂಡ ಒಂದು ಕಂಟ್ರಿ ಬರುತ್ತೆ. ಸೊ ಈ ದೇಶಗಳಲ್ಲೂ ಕೂಡ ಇದು ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರುತ್ತೆ. ಆ್ಯಂಡ್ ಎನ್ನೆ ಸುದ್ದಿ ಅಂತ ಹೇಳಿದ್ರೆ ಕ್ಯಾಮರೂನ್ ಅಂತಕ್ಕಂತಹ ಒಂದು ಆಫ್ರಿಕಾದ ದೇಶದಲ್ಲಿ 15 ಜನರನ್ನ ಇವರು ಹತ್ಯೆ ಮಾಡಿದ್ದಾರೆ. ಇದು ನೇರವಾಗಿ ಪರೀಕ್ಷೆಯಲ್ಲಿ ಕೇಳಲ್ಲ, ಬಟ್ ಆದರೂ ಕೂಡ ಬೋಕೋ ಹರಾಮ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಬೋಕೋ ಹರಾಮ್ ಏನು ಅಂತ ಕೂಡ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಬಹುದು. ಅದೊಂದು ಇಸ್ಲಾಮಿಕ್ ಭಯೋತ್ಪಾದನಾ ಸಂಘಟನೆ. ಆ್ಯಂಡ್ ಈ ಬಗ್ಗೆ ಒಂದು ಇಶ್ಯೂವನ್ನು ನಿಮಗೆ ಹಾಕಿದ್ದೇನೆ. ಚಿಬೋಕ್ ಸ್ಕೂಲ್ ಗರ್ಲ್ಸ್ ಕಿಡ್ನಾಪಿಂಗ್.
2014ರಲ್ಲಿ ನಡೆದಂತಹ ಒಂದು ಬೀಭತ್ಸ ಕೃತ್ಯ. ಇದು ಇವತ್ತಿಗೂ ಕೂಡ ಇದರ ಒಂದು ನೆನಪು ಪ್ರಪಂಚಾದ್ಯಂತ ಜನರ ಮನಸ್ಸಲ್ಲಿ ಹಂಗೆ ಉಳ್ಕೊಂಡಿದೆ. ಸುಮಾರು 200ಕ್ಕೂ ಅಧಿಕ ಶಾಲಾ ಬಾಲಕಿಯರು ಮೂಲತಃ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂತಹ ಶಾಲಾ ಬಾಲಕಿಯರನ್ನ ಈ ಬೋಕೋ ಹರಾಮ್ ಅನ್ನುವಂತಹ ಈ ಟೆರರಿಸ್ಟ್ ಆರ್ಗನೈಸೇಷನ್ ಕಿಡ್ನಾಪ್ ಮಾಡುತ್ತೆ 2014ರಲ್ಲಿ. ಯಾವ ರೀತಿ ಅವ್ರನ್ನ ಕಿಡ್ನಾಪ್ ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ ಇವತ್ತಿಗೂ ಸುಮಾರು 112 ಜನ ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಈ ಒಂದು ಘಟನೆ ನಡೆದು 6 ವರ್ಷಗಳೇ ಕಳೆದು ಹೋದರೂ ಕೂಡ ಪ್ರಪಂಚದ ಯಾವುದೇ ಒಂದು ಭದ್ರತಾ ಪಡೆಗಳಿಗೆ ಆ 112 ಜನ ಶಾಲಾ ಬಾಲಕಿಯರನ್ನ ವಾಪಸ್ ಕರೆತರುವುದಕ್ಕೆ ಸಾಧ್ಯವಾಗಿಲ್ಲ. ಅಂಡ್ ಇವ್ರನ್ನ ಯಾಕೆ ಕಿಡ್ನಾಪ್ ಮಾಡಲಾಗಿತ್ತು ಅಂತ ಹೇಳಿದ್ರೆ ರ್ಯಾನ್ಸಮ್ಗೋಸ್ಕರ, ಅಂದ್ರೆ ಅವ್ರನ್ನ ಒತ್ತೆಯಾಗಿಟ್ಕೊಂಡ್ಬಿಟ್ಟು ಹಣವನ್ನ ಕೇಳುವುದು ಸರ್ಕಾರಗಳಿಂದ. ಅಂಡ್ ಆ ಹಣವನ್ನ ಭಯೋತ್ಪಾದನಾ ಚಟುವಟಿಕೆಗೆ ಬಳಸತಕ್ಕಂತಹದ್ದು. ಸೊ ಹಾಗಾಗಿ ಈ ಚಿಬೋಕ್ ಸ್ಕೂಲ್ ಗರ್ಲ್ಸ್ ಕಿಡ್ನಾಪಿಂಗ್ ಗೊತ್ತಿರಬೇಕಾಗುತ್ತೆ. ನೀವು ಕೂಡ ಈ ಒಂದು ವರ್ಡನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡಬಹುದು. ಸೊ ಚಿಬೋಕ್ ಸ್ಕೂಲ್ ಗರ್ಲ್ಸ್ ಕಿಡ್ನಾಪಿಂಗ್ 2014ರಲ್ಲಿ ನಡೆದಿರತಕ್ಕಂತಹದ್ದು. ಇಡೀ ಬೋಕೋ ಹರಾಮ್ನ ಒಂದು ಇದರಲ್ಲೇ ಸಾಕಷ್ಟು ಘೋರವಾದಂತಹ ಒಂದು ಘಟನೆ ಅಂತಲೇ ಹೇಳಬಹುದು. ಅಲ್ಲಿ ಸಾಕಷ್ಟು ಜನ ಶಾಲಾ ಬಾಲಕಿಯರು ಆಲ್ರೆಡಿ ಮೃತ ಕೂಡ ಪಟ್ಟಿದ್ದಾರೆ. ಆ್ಯಂಡ್ ಈ ಭಾಗದಲ್ಲಿ ನಿಮ್ಗೆ ಚಿತ್ರ ಕಾಣಿಸ್ತಾ ಇದೆ. ಇವರೆಲ್ಲರೂ ಕೂಡ ಏನು ಹಿಂಭಾಗದಲ್ಲಿ ನಿಮಗೆ ಬಾಲಕಿಯರು ಕಾಣಿಸ್ತಿದ್ದಾರೆ, ಅವ್ರನ್ನ ಕಿಡ್ನಾಪ್ ಮಾಡಲಾಗಿತ್ತು. ಇವರಲ್ಲಿ 112 ಜನ ಇವತ್ತಿಗೂ ಕೂಡ ಅಬ್ಸ್ಕಾಂಡಿಂಗ್, ಇವತ್ತಿಗೂ ಕೂಡ ನಾಪತ್ತೆಯಾಗಿದ್ದಾರೆ. ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಅಲ್ಲಿನ ಸರ್ಕಾರಗಳಿಗೂ ಕೂಡ ಗೊತ್ತಿಲ್ಲ. ಇದು ನೈಜೀರಿಯಾದಲ್ಲಿ ನಡೆದಂತಹ ಒಂದು ಘಟನೆ. ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, ಈಗ ಒಂದು ಕ್ಯಾಮ್ರೂನ್ ಅನ್ನುವಂತಹ ದೇಶದ ಕುರಿತು ಸ್ವಲ್ಪ ನ್ಯೂಸ್ ಬಂತು. ಸೊ ಹಾಗಾಗಿ ಖಂಡಿತ ಕ್ಯಾಮ್ರೂನ್ ಬಗ್ಗೆ ಏನಾದರೂ ಪ್ರಶ್ನೆ ಉಂಟಾಗಬಹುದು. ಸೊ ಹಾಗಾಗಿ ಒಂದು ಆಫ್ರಿಕಾದ ಮ್ಯಾಪ್ನ ನಾನು ಹಾಕೊಂಡಿದ್ದಾನೆ. ಅಂಡ್ ಈ ಭಾಗದಲ್ಲಿ ನಾನು ಆಗಲೇ ಹೇಳ್ದಂಗೆ ಚಾಡ್ ಕಾಣಿಸ್ತಾ ಇದೆ, ನೈಜೀರಿಯಾ ಕಾಣಿಸ್ತಾ ಇದೆ. ಬೋಕೋ ಹರಾಮ್ ಇದೇ ನೈಜೀರಿಯಾ ದೇಶದಲ್ಲಿ ಕಂಡುಬರತಕ್ಕಂತಹದ್ದು. ಇಲ್ಲಿನ ರಾಜಧಾನಿ ಅಬೂಜಾ, ಸಾಕಷ್ಟು ಖ್ಯಾತವಾಗಿರತಕ್ಕಂತಹ ಒಂದು ನಗರ ನೈಜೀರಿಯಾದ ರಾಜಧಾನಿ ಅಬೂಜಾ. ಅಂಡ್ ಅದೇ ರೀತಿ ಈ ಭಾಗದಲ್ಲಿ ನಿಮಗೆ ಕ್ಯಾಮ್ರೂನ್ ಕಂಡು ಬರ್ತಾ ಇದೆ, ಏನು ಬ್ರೌನ್ ಕಲರ್ ಮಾರ್ಕ್ ಮಾಡಿದ್ದಾರೆ. ಯೌಂಡೆ ಅಂತಕ್ಕಂತಹದ್ದು ಈ ಕ್ಯಾಮ್ರೂನ್ನ ರಾಜಧಾನಿ. ಅದು ಆಫ್ರಿಕಾ ಖಂಡದಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ವಿಶ್ವದ ಎತ್ತರದ ರೈಲ್ವೆ ಸೇತುವೆ 2021ಕ್ಕೆ ಪೂರ್ಣ. ಇದು ಕೂಡ ಒಂದು ಪ್ರಮುಖವಾಗಿರತಕ್ಕಂತಹ ಸುದ್ದಿ ಆಗಿರಬಹುದು. ಇದು ಪ್ರಪಂಚದಲ್ಲೇ ಇನ್ನೂ ಕೂಡ ಅದರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಒಂದು ಪಕ್ಷದಲ್ಲಿ ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದಮೇಲೆ ಇದು ಇಡೀ ಪ್ರಪಂಚದ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಆಗುತ್ತೆ. ಆ್ಯಂಡ್ ಒಂದು ವಿಷಯ ನಿಮಗೆ ನೆನಪಿರಬೇಕು, ಇದಕ್ಕೆ ಯಾವುದೇ ಒಂದು ಹೆಸರನ್ನ ಇಟ್ಟಿಲ್ಲ. ಯೂಶುವಲ್ ಆಗಿ ಇಂತಹ ದೊಡ್ಡ ದೊಡ್ಡ ಸೇತುವೆಗಳಿಗೆ ಒಂದು ಆಕರ್ಷಕವಾದಂತಹ ಹೆಸರನ್ನ ಇಡಲಾಗುತ್ತೆ, ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನ ಇಡಲಾಗುತ್ತೆ. ಬಟ್ ಇನ್ನೂ ಕೂಡ ಇದಕ್ಕೆ ಹೆಸರನ್ನ ಇಡಲಾಗಿಲ್ಲ, ಬಿಕಾಸ್ ಇಟ್ ಈಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ಇನ್ನು ಕಾಮಗಾರಿ ಹಂತದಲ್ಲಿದೆ. 2021ರ ಒಳಗಾಗಿ ಪೂರ್ಣಗೊಳ್ಳಬಹುದು. ಸೊ ಈಗಲೇ ಕೂಡ ಪ್ರಶ್ನೆ ಉಂಟಾಗಬಹುದು ನಿಮಗೆ, ಈ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ನಿರ್ಮಾಣ ಹಂತದಲ್ಲಿರತಕ್ಕಂತಹ ಯಾವ ಸೇತುವೆ ಪ್ರಪಂಚದ ಅತ್ಯಂತ ಎತ್ತರದ ಸೇತುವೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ ಅಂತಹ ಪ್ರಶ್ನೆಗಳನ್ನ ಕೇಳಿದಾಗ ಒಂದು ಮಾತು ನಿಮಗೆ ನೆನಪಿರಬೇಕು, ಇದನ್ನ ಚೆನಾಬ್ ನದಿಗೆ ಅಡ್ಲಾಗಿ ಕಟ್ಟಲಾಗ್ತಾ ಇದೆ. ಸೊ ಚೆನಾಬ್ ಅದು ಬಹಳ ಪ್ರಮುಖ, ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ಸೊ ಇದು ಯಾಕಪ್ಪ ಅಷ್ಟೊಂದು ಪ್ರಮುಖ ಅಂತ ಹೇಳಿದ್ರೆ, ನೋಡಿ ಕಾಶ್ಮೀರ ಕಣಿವೆ ಏನಿದೆ ನೋಡಿ, ಹಿಂದೆ ಕಾಶ್ಮೀರ ಒಂದು ರಾಜ್ಯವಾಗಿದ್ದಾಗ ಅದರಲ್ಲಿ ಕಾಶ್ಮೀರ್, ಜಮ್ಮು ಮತ್ತು ಲಡಾಖ್ ಅನ್ನುವಂತಹ 3 ಪ್ರದೇಶಗಳು ಕಂಡುಬರ್ತಾ ಇದ್ವು. ಬಟ್ ಈಗ ಲಡಾಖನ್ನ ಸಪರೇಟ್ ಯೂನಿಯನ್ ಟೆರಿಟರಿ ಮಾಡಲಾಗಿದೆ. ಅಂಡ್ ಈಗ ನಮಗೆ ಜಮ್ಮು ಮತ್ತು ಕಾಶ್ಮೀರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂತಹ 2 ಭಾಗಗಳು ಸಿಗುತ್ತೆ. ಅಲ್ಲಿ ಕಾಶ್ಮೀರ ಕಣಿವೆ ಏನು ಬರುತ್ತೆ, ಅಲ್ಲಿಗೆ ನಮ್ಮ ಭಾರತದ ಅಂದರೆ ರೆಸ್ಟ್ ಆಫ್ ಇಂಡಿಯಾ ಜೊತೆಗೆ ಸಂಪರ್ಕ ಸಾಧಿಸಬೇಕು ಅಂತ ಹೇಳಿದ್ರೆ ಕೇವಲ ರಸ್ತೆ ಮಾರ್ಗ ಇರಬಹುದು ಅಥವಾ ಏರಿಯಲ್ ರೂಟ್ಸ್, ವಿಮಾನ ಮಾರ್ಗದ ಮೂಲಕ ನಾವು ಸಂಪರ್ಕಿಸಬಹುದಾಗಿತ್ತು. ಬಟ್ ಈಗ ಪ್ರಪ್ರಥಮ ಬಾರಿಗೆ ಕಾಶ್ಮೀರ ಕಣಿವೆಯನ್ನ ಉಳಿದಂತಹ ಭಾರತೀಯ ಪ್ರದೇಶಗಳೊಂದಿಗೆ ರೈಲ್ವೆ ಮಾರ್ಗದ ಮೂಲಕ ಬೆಸೆಯುವಂತಹ ಕೆಲಸ ನಡೀತಾ ಇದೆ. ಕನೆಕ್ಟಿಂಗ್ ಇಟ್ ಥ್ರೂ ರೈಲ್ವೆ ಲೈನ್. ಇದು ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಅದು ನಮ್ಮ ಮಿಲಿಟರಿ ದೃಷ್ಟಿಯಿಂದನೂ ಕೂಡ ಮತ್ತು ನಮ್ಮ ವ್ಯೂಹಾತ್ಮಕ ದೃಷ್ಟಿಯಿಂದನೂ ಕೂಡ, ಒಂದು ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಕೂಡ ಸಾಕಷ್ಟು ಪ್ರಮುಖವಾದಂತಹ ಒಂದು ಸುದ್ದಿ. ಸೊ ಹಾಗಾಗಿ ಖಂಡಿತ ಇದನ್ನು ನೋಡೋಣ ಮಾಡ್ಕೊಳ್ಳೇಬೇಕಾಗುತ್ತೆ. ಅದನ್ನು ಯಾವ ನದಿಗೆ ಕಟ್ಟಲಾಗ್ತಿದೆ ಅಂತ ಹೇಳಿದ್ರೆ ಚೆನಾಬ್ ನದಿಗೆ ಕಟ್ಟಲಾಗ್ತಿದೆ. ಇದರ ಉದ್ದ ಕೂಡ ಬಹಳ, ಎತ್ತರ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಣಿಸ್ತಾ ಇದೆ ನಿಮಗೆ 359 ಮೀಟರ್ಸ್, 359 ಮೀಟರ್ನಷ್ಟು ಎತ್ತರ ಇದರಲ್ಲಿದೆ. ಆ್ಯಂಡ್ ಇದು 266 ಕಿಲೋಮೀಟರ್ ವೇಗದಲ್ಲಿ ಬೆಳೆಸ್ತಕ್ಕಂತಹ ಒಂದು ಗಾಳಿಯನ್ನು ಕೂಡ ತೆರೆದುಕೊಳ್ಳುವಂತಹ ಸಾಮರ್ಥ್ಯ ಹೊಂದಿದೆ. ಸೊ ದಟ್ ಮೀನ್ಸ್ ಈ ಸೈಕ್ಲೋನ್ಸ್ ಬಂದಾಗೂ ಕೂಡ ಅದು ಜಗ್ಗುವುದಿಲ್ಲ. ಆ್ಯಂಡ್ 359 ಮೀಟರ್ಸ್ ಅಂತ ಹೇಳಿದ್ರೆ ಇದೊಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತಲೇ ಕರಿಬಹುದು. ನಮ್ಮ ದೇಶದ ಇಂಜಿನಿಯರ್ಸ್ಗಳ ಒಂದು ಕಾರ್ಯಕ್ಷಮತೆಗೆ ಹಿಡಿದಂತಹ ಕೈಗನ್ನಡಿ ಅಂತ ಹೇಳ್ಬೋದು. ವಿಶ್ವದ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, UK ಟು ಇಶ್ಯೂ ಕಾಯಿನ್ ಟು ಆನರ್ ಗಾಂಧೀಜಿ. ನೋಡಿ, ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ ಇಂದ ಒಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಬ್ರಿಟನ್ ದೇಶದಲ್ಲಿ ಮಿಂಟ್ ಮಾಡಲಾಗ್ತಕ್ಕಂತಹ ಅಂದ್ರೆ ಟಂಕಿಸಲಾಗ್ತಕ್ಕಂತಹ ಕಾಯಿನ್ಗಳಿದ್ದಾವೆ, ನಾಣ್ಯಗಳಿದ್ದಾವೆ, ಅದರ ಮೇಲೆ ಗಾಂಧೀಜಿಯವರ ಫೋಟೋವನ್ನು ಕೂಡ ಹಾಕಬೇಕು ಅಂತ ಅಲ್ಲಿನ ಒಂದು ಸರ್ಕಾರ ತೀರ್ಮಾನ ಮಾಡ್ತಾ ಇದೆ. ಸೊ ಇದು ನಮ್ಮ ಭಾರತೀಯರಿಗೆ ಅತ್ಯಂತ ಹೆಮ್ಮೆಯನ್ನ ತರಬೇಕಾದಂತಹ ಒಂದು ಸಂಗತಿ. ಬಿಕಾಸ್ ಯಾವ ಒಬ್ಬ ಭಾರತೀಯ ನಾಯಕರನ್ನ, ಯಾವ ಒಬ್ಬ ಭಾರತೀಯ ಸ್ವತಂತ್ರ ಹೋರಾಟಗಾರರನ್ನ ಬ್ರಿಟಿಷ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಒಬ್ಬ ಅರೆಬೆತ್ತಲೆ ಫಕೀರ, ಹಾಫ್ ನೇಕೆಡ್ ಫಕೀರ್ ಅಂತ ಹೇಳಿ ಮೂದಲಿಸಿದ್ರು, ಹೀಯಾಳಿಸಿದ್ರು, ಅದೇ ವ್ಯಕ್ತಿಯ ಒಂದು ಫೋಟೋವನ್ನ, ಭಾವಚಿತ್ರವನ್ನ ತನ್ನ ದೇಶದ ನಾಣ್ಯದ ಮೇಲೆ ಅವರು ಹಾಕ್ತಾ ಇದ್ದಾರೆ. ಸೊ ಇದು ನಮ್ಮ ಗಾಂಧೀಜಿಯವರ ಒಂದು ಹೆಗ್ಗಳಿಕೆಯನ್ನು ತೋರಿಸುತ್ತೆ. ಸೊ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ.
ಆ್ಯಂಡ್ ಇದ್ರ ಜೊತೆಗೆ ಮತ್ತೊಂದಷ್ಟು ಡೀಟೇಲ್ಸ್ನ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಆ್ಯಂಡ್ ಬೇಸಿಕಲಿ ನಿನ್ನೆ ಏನಾಯ್ತಪ್ಪ ಅಂದರೆ ಈ UK ಅಥವಾ ಬ್ರಿಟನ್ ದೇಶದಲ್ಲಿ ಬರ್ತಕ್ಕಂತಹ ನಾಣ್ಯಗಳ ಮೇಲೆ ಕೇವಲ ಆ ದೇಶದ ಬಿಳಿ ವರ್ಣದ ಜನರ ಫೋಟೋಗಳನ್ನ ಮಾತ್ರ ಟಂಕಿಸಲಾಗ್ತಾ ಇತ್ತು. ಸೊ ಹಾಗಾಗಿ ಆ ದೇಶಕ್ಕೆ ಕೇವಲ ಬಿಳಿ ವರ್ಣೀಯರು ಮಾತ್ರವಲ್ಲ, ಏಷಿಯನ್ ಮೂಲದವರಾಗಿರಬಹುದು, ಕಪ್ಪು ವರ್ಣೀಯರಾಗಿರಬಹುದು ಅಥವಾ ಇನ್ನಿತರ ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಆ ದೇಶದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಫೋಟೋಗಳನ್ನು ಕೂಡ ಬಳಕೆ ಮಾಡಬೇಕು, ಅಂದರೆ ಗಾಂಧೀಜಿಯಂತಹ ದೊಡ್ಡ ದೊಡ್ಡ ಲೀಡರ್ಸ್ಗಳ ಫೋಟೋವನ್ನು ಕೂಡ ಬಳಕೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಒಂದು ಕೂಗು ಕೇಳಿ ಬರ್ತಾ ಇದೆ. ಸೊ ಅದರ ಅಂಗವಾಗಿ ಇಂತಹ ಒಂದು ಡಿಸಿಷನ್ನ ತೆಗೆದುಕೊಳ್ಳಲಾಗಿದೆ. ಈ ಭಾಗದಲ್ಲಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಮತ್ತೊಂದಷ್ಟು ವಿಚಾರಗಳು ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ನಿಮಗೆ ಇಲ್ಲಿ ರಿಷಿ ಸುನಾಕ್ ಅಂತ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಏನು ಗಾಂಧೀಜಿಯವರ ಫೋಟೋವನ್ನು ಅಥವಾ ಅವರ ಒಂದು ಭಾವಚಿತ್ರವನ್ನು ಅಲ್ಲಿನ ಕಾಯಿನ್ಸ್ ಮೇಲೆ ಮಿಂಟ್ ಮಾಡಬೇಕು ಅಥವಾ ಟಂಕಿಸಬೇಕು ಅನ್ನುವಂತಹ ಒಂದು ಕೂಗೇನಿದೆ, ಆ ಕೂಗಿನ ಪ್ರಬಲ ಪ್ರತಿಪಾದಕರು ಇದೇ ರಿಷಿ ಸುನಾಕ್. ಬಿಕಾಸ್ ಒಂದು ವಿಚಾರ ನಿಮಗೆ ಗೊತ್ತಿರಲಿ, ರಿಷಿ ಸುನಾಕ್ ಭಾರತೀಯ ಮೂಲದವರು, ಬಟ್ ಆದರೂ ಕೂಡ ಪ್ರಸಕ್ತವಾಗಿ ಅವರು UKಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ, ಹಣಕಾಸು ಮಂತ್ರಿಯಾಗಿದ್ದಾರೆ. ಅಲ್ಲಿ ಅವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೆಯಲ್ಲ, ಬದಲಾಗಿ ಚಾನ್ಸಲರ್ ಅಂತ ಕರೆಯಲಾಗುತ್ತೆ, ಚಾನ್ಸಲರ್ ಆಫ್ ಎಕ್ಸ್ಚೆಕ್ಯೂರ್ ಅಂತ ಕರೆಯಲಾಗುತ್ತೆ. ನಾನು ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೇನೆ, ಎಕ್ಸ್ಚೆಕ್ಯೂರ್ ಅಂತ ಹೇಳಿದ್ರೆ ಖಜಾನೆ ಅಂತ ಹೇಳಿ, ನಾವೇನು ಕನ್ನಡದಲ್ಲಿ ಖಜಾನೆ ಅಂತೀವಿ, ಇಂಗ್ಲೀಷಲ್ಲಿ ಎಕ್ಸ್ಚೆಕ್ಯೂರ್ ಅಂತ ಕರೆಯಲಾಗುತ್ತೆ. ಸೊ UK ದೇಶದ ಈ ಚಾನ್ಸಲರ್ ಆಫ್ ಎಕ್ಸ್ಚೆಕ್ಯೂರ್ ಯಾರು ಅಂತ ಹೇಳಿದ್ರೆ ಭಾರತೀಯ ಮೂಲದ ರಿಷಿ ಸುನಾಕ್ ಅವರು. ಆ್ಯಂಡ್ ರಿಷಿ ಸುನಾಕ್ ಅವರ ಎಡಭಾಗದಲ್ಲಿ ಕೂತಿರ್ತಕ್ಕಂಥದ್ದು ಅವರ ಪತ್ನಿ ಅಕ್ಷತಾ ಮೂರ್ತಿ. ಅವ್ರು ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಮತ್ತು ಸುಧಾ ಮೂರ್ತಿ ಏನಿದ್ದಾರೆ ಅವರ ಪುತ್ರಿ ಅಕ್ಷತಾ ಮೂರ್ತಿ. ಸೊ ಅಕ್ಷತಾ ಮೂರ್ತಿ ಮತ್ತು ರಿಷಿ ಸುನಾಕ್ 2009ರಲ್ಲಿ ವಿವಾಹ ಆಗಿದ್ರು. ಸೊ ಹಾಗಾಗಿ ಇವರು ಭಾರತದ ಅಳಿಯ ಆಗ್ತಾರೆ. ಆ್ಯಂಡ್ ಸಾಕಷ್ಟು ಪ್ರಮುಖವಾಗಿ ಗೊತ್ತಿರಲೇಬೇಕಾಗುತ್ತೆ, ಬಿಕಾಸ್ UKಯಲ್ಲಿ ಬಹಳ ಪವರ್ಫುಲ್ ಆಗಿರತಕ್ಕಂತಹ ಒಂದು ಪೊಸಿಷನ್ ಅವರು ಹೊಂದಿದ್ದಾರೆ. ಆ್ಯಂಡ್ ಇವರು ಗಾಂಧೀಜಿಯವರ ಫೋಟೋವನ್ನು ಕಾಯಿನ್ ಮಿಂಟಿಂಗ್ನಲ್ಲಿ ಬಳಕೆ ಮಾಡುವುದಕ್ಕೆ ಒಂದು ಪ್ರತಿಪಾದನೆಯನ್ನು ಮಾಡ್ತಿದ್ದಾರೆ. ಆ್ಯಂಡ್ ಕೇವಲ ರಿಷಿ ಸುನಾಕ್ ಮಾತ್ರವಲ್ಲ, ಮತ್ತೊಬ್ಬ ಭಾರತೀಯ ಮೂಲದ ಪ್ರೀತಿ ಪಟೇಲ್ ಅವರು ಕೂಡ UKಯ ಅಥವಾ ಬ್ರಿಟನ್ನ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಅಲ್ಲಿನ ಗೃಹ ಮಂತ್ರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಭಾರತೀಯರು ದೊಡ್ಡ ದೊಡ್ಡ ಪೊಸಿಷನ್ಸ್ಗಳಲ್ಲಿ UKಯಲ್ಲಿ ಇದ್ದಾರೆ ಅಂತ ನಾವು ಹೇಳ್ಬಹುದು. ಸೊ ರಿಷಿ ಸುನಾಕ್ ಮತ್ತು ಅಕ್ಷತಾ ಮೂರ್ತಿ ಅವರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡಾದ್ಮೇಲೆ ಇನ್ಫೋಸಿಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಬಿಕಾಸ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನಾಕ್. ನೋಡಿ, ಇನ್ಫೋಸಿಸ್ ಯಾಕಪ್ಪ ಅಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ ಭಾರತದಲ್ಲಿ 2ನೇ ಅತಿ ದೊಡ್ಡ IT ಕಂಪನಿ. ಭಾರತದಲ್ಲಿ ಸಾಫ್ಟ್ವೇರ್ ಕಂಪನಿಗಳೇನು ಬರುತ್ತೆ, ಹಾಗೆ ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಸಾಫ್ಟ್ವೇರ್ ಅಂದ ತಕ್ಷಣ ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡುತ್ತೆ. ಸೊ ಅಂತಹ ಭಾರತ ದೇಶದಲ್ಲಿ 2ನೇ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಅಥವಾ IT ಕಂಪನಿ ಅಂತ ಹೇಳಿದ್ರೆ ಇದೇ ಇನ್ಫೋಸಿಸ್. ಅದನ್ನು ಮೂಲತಃ ಪುಣೆಯಲ್ಲಿ 7 ಜನ ಇಂಜಿನಿಯರ್ಸ್ ಅದನ್ನು ಹಲವಾರು ದಶಕಗಳ ಹಿಂದೆ ಅದನ್ನು ಸ್ಥಾಪನೆ ಮಾಡಿದ್ರು. ಬಟ್ ಪ್ರಸಕ್ತವಾಗಿ ಅದರ ಒಂದು ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಆ್ಯಂಡ್ ನಾರಾಯಣ ಮೂರ್ತಿ ಅವರು ಕೂಡ ಇದರಲ್ಲಿ ಒಬ್ಬ ಸಹ ಸಂಸ್ಥಾಪಕರಾಗಿದ್ದಾರೆ. ಆ್ಯಂಡ್ ಆಧಾರ್ ಕಾರ್ಡ್ ಬಗ್ಗೆ ನಾವು ಗಮನಿಸಬೇಕಾದ್ರೆ ನಮಗೆ ನಂದನ್ ನಿಲೇಕಣಿ ಅಂತ ಒಬ್ಬ ವ್ಯಕ್ತಿ ಕಾಣಕ್ಕೆ ಸಿಗ್ತಾರೆ. ಸೊ ನಂದನ್ ನಿಲೇಕಣಿ ಇರಬಹುದು, ಶಿಬುಲಾಲ್ ಇರಬಹುದು, ಎಲ್ಲರೂ ಕೂಡ ಇನ್ಫೋಸಿಸ್ನ ಸಹ ಸಂಸ್ಥಾಪಕರಾಗಿದ್ದಾರೆ. ಅದು ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಯಿನ್ ಮಿಂಟಿಂಗ್ ಇನ್ ಇಂಡಿಯಾ ಅಂತ ಕಾಣಿಸ್ತಾ ಇದೆ. ನೋಡಿ, ಈಗ ನಾವು ಇಂಗ್ಲೆಂಡ್ನಲ್ಲಿ ಯಾವ ರೀತಿ ಕಾಯಿನ್ಗಳನ್ನ ನಾಣ್ಯಗಳನ್ನ ಟಂಕಿಸಲಾಗುತ್ತೆ ಅಂತ ಮಾತಾಡಿದ್ವಿ. ಬಟ್ ಕಾಯಿನ್ ಮಿಂಟಿಂಗ್ ಇನ್ ಇಂಡಿಯಾ ಯಾವ ರೀತಿ ನಡೀತಿದೆ ಅಂತ ನೋಡೋಣ. ಹಿಂದೆ ಕೂಡ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದಾನೆ, ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಬಹಳ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಪರೀಕ್ಷೆ ಕೇಳಬಹುದು. ಭಾರತ ದೇಶದಲ್ಲಿ ನಾಣ್ಯಗಳನ್ನ ಯಾರು ಟಂಕಿಸ್ತಾರೆ ಅಂತ ಕೇಳಿದ್ರೆ ಮೋಸ್ಟ್ ಆಫ್ ದ ಪೀಪಲ್ ಕಣ್ಣು ಮುಚ್ಕೊಂಡ್ಬಿಟ್ಟು RBI ಅಂತ ಆನ್ಸರ್ ಮಾಡ್ತಾರೆ. ಬಟ್ ಅದು ಖಂಡಿತ ತಪ್ಪು. RBI ಮಾಡ್ತಕ್ಕಂತಹದ್ದು ಕೇವಲ ನೋಟುಗಳ ಮುದ್ರಣ. ನೋಡಿ, ಅಲ್ಲಿ ಡಿಫ್ರೆನ್ಸ್ ಇದೆ. ಪ್ರಿಂಟಿಂಗ್ ಆಫ್ ನೋಟ್ಸಿಗೂ ಮಿಂಟಿಂಗ್ ಆಫ್ ಕಾಯಿನ್ಸಿಗೂ 2 ಡಿಫ್ರೆನ್ಸ್ ಬರುತ್ತೆ. ಸೊ ನೋಟು ಮುದ್ರಣವನ್ನು RBI ಮಾಡುತ್ತೆ, ಬಟ್ ಮಿಂಟಿಂಗ್ ಆಫ್ ಕಾಯಿನ್ಸ್ ಅಥವಾ ನಾಣ್ಯಗಳನ್ನ ಟಂಕಿಸ್ತಕ್ಕಂತಹ ಜವಾಬ್ದಾರಿ ಸಂಪೂರ್ಣವಾಗಿ ಭಾರತೀಯ ಸರ್ಕಾರಕ್ಕಿರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಿರಬೇಕಾಗುತ್ತೆ. ಆಪ್ಷನ್ಸ್ ಕೊಡ್ತಾರೆ ನಿಮಗೆ, RBI ಅಂತ ಕೊಡ್ತಾರೆ, ಫೈನಾನ್ಸ್ ಮಿನಿಸ್ಟ್ರಿ ಕೊಡ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಡ್ತಾರೆ. ಸೊ ನಾಣ್ಯವನ್ನು ಟಂಕಿಸ್ತಕ್ಕಂತಹದ್ದು ಗೌರ್ಮೆಂಟ್ ಆಫ್ ಇಂಡಿಯಾ, ಅದು ಗೊತ್ತಿರಬೇಕಾಗುತ್ತೆ. ಇಡೀ ಭಾರತಾದ್ಯಂತ ಸುಮಾರು 4 ಟಂಕಸಾಲೆಗಳು ಕಂಡುಬರುತ್ತೆ. ಈ ಮಿಂಟಿಂಗ್ ಪಾಯಿಂಟ್ಸ್ ಬರುತ್ತೆ ನಮ್ಮ ದೇಶದಲ್ಲಿ. ಆ 4 ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖ. ಹಿಂದೆ ಹಲವಾರು ಬಾರಿ ಕೇಳಿದ್ದಾರೆ. ಯಾವ ರೀತಿ ನೋಟು ಮುದ್ರಣಾಲಯಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಕಂಡು ಬರುತ್ತೋ ಅದೇ ರೀತಿ ಈ ಟಂಕಸಾಲೆಗಳು ಕಾಯಿನ್ಸ್ನ ಮಿಂಟ್ ಮಾಡಲಿಕ್ಕೆ 4 ಕಡೆ ಕಂಡು ಬರುತ್ತೆ. ಅವನ್ನ ದಯವಿಟ್ಟು ಪ್ರತಿಯೊಬ್ಬರು ನೋಟ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಒಂದು ಕಂಡು ಬರುತ್ತೆ, ಆಮೇಲೆ ಆಂಧ್ರ ಪ್ರದೇಶದಲ್ಲಿ 2 ಕಂಡು ಬರುತ್ತೆ, ಒಂದು ಸೈಫಾಬಾದ್ ಮತ್ತೊಂದು ಚೆರ್ಲಪಲ್ಲಿ. ದಯವಿಟ್ಟು ಇದನ್ನು ಪಾಸ್ ಮಾಡಿ ನೋಟ್ ಡೌನ್ ಮಾಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಯಾವ ಬೇಕಾದರೂ ಕೇಳಬಹುದು, ನೇರವಾಗಿ ಕೇಳಬಹುದು. ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂತಹ ಟಂಕಸಾಲೆ ಕೆಳಗಿನ ಯಾವ ಸ್ಥಾನದಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ರೆ ಒಂದು ಸೈಫಾಬಾದ್ ಮತ್ತು ಇನ್ನೊಂದು ಚೆರ್ಲಪಲ್ಲಿ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಲಿಪುರ್, ಕೋಲ್ಕತ್ತಾ ಸಮೀಪದ ಅಲಿಪುರ್ನಲ್ಲಿ ಕಂಡುಬರುತ್ತೆ. ಆ್ಯಂಡ್ ಕೊನೆಯದಾಗಿ ಉತ್ತರ ಪ್ರದೇಶದ ನೋಯ್ಡಾ ಅಂತ ಹೇಳಿದ್ರೆ ನಿಮಗೆ ಡೆಲ್ಲಿಯ ಬಹಳ ಹತ್ತಿರದಲ್ಲಿ ಬರುತ್ತೆ, ದೆಹಲಿಗೆ ಹೊಂದಿಕೊಂಡಂತೆ ಇರತಕ್ಕಂತಹದ್ದು ಅದು ಕಂಡುಬರುತ್ತೆ. ಆ್ಯಂಡ್ ಈ ಭಾಗದಲ್ಲಿ ಐಡೆಂಟಿಫಿಕೇಶನ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ನೀವು ನೋಡಿರಬಹುದು, ನಾಣ್ಯಗಳ ಮೇಲೆ ಬೇರೆ ಬೇರೆ ಸಿಂಬಲ್ಸನ್ನು ಕೊಡಲಾಗಿರುತ್ತೆ. ಆ ಸಿಂಬಲ್ಸ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಅದು ಯಾವ ಟಂಕಸಾಲೆಯಲ್ಲಿ ಒಂದು ಮಿಂಟ್ ಆಗಿದೆ ಅನ್ನೋದನ್ನು ಈ ಚಿಹ್ನೆಗಳು ತೋರಿಸ್ಕೊಡ್ತವೆ. ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವ ಟಂಕಸಾಲೆಗಳಿದ್ದಾವೆ ಅಂತೇಳಿ.
ಅದೇ ರೀತಿ ಈಗ ನಿಮ್ಮ ಸ್ಕ್ರೀನ್ನಲ್ಲಿ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಮೊದಲ ಪ್ರಶ್ನೆ ಹೇಳುತ್ತೆ, ಅರವಳಿಸ್ನಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಯಾವ ರಾಜ್ಯದ ಅರಣ್ಯ ಇಲಾಖೆ ವೈಮಾನಿಕ ಬಿತ್ತನೆಗಾಗಿ ಡ್ರೋನ್ ಅನ್ನ ಬಳಸಿತು? ನೋಡಿ, ನಾವು ವೈಮಾನಿಕ ಬಿತ್ತನೆಯನ್ನು ಕೇಳ್ತಾ ಇರ್ತೀವಿ, ಬಟ್ ಇದು ಬಹಳ ಡಿಫ್ರೆಂಟ್ ಆಗಿರತಕ್ಕಂತಹ ಬಿತ್ತನೆ. ಯೂಶುವಲ್ ಆಗಿ ಸೋವಿಂಗ್ ಅಂದರೆ ಬಿತ್ತನೆ, ಬಟ್ ವೈಮಾನಿಕ ಬಿತ್ತನೆ ಅಂದರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮಗೆ ಈ ಮೋಡ ಬಿತ್ತನೆ, ಈ ಕ್ಲೌಡ್ ಸೀಡಿಂಗ್ ಅಂತ ಕರೀತಾರೆ ಅದನ್ನು. ಸೊ ಅದೇ ಬೇರೆ, ಇವಾಗ ಮಾಡ್ತಿರ್ತಕ್ಕಂತಹ ಸೀಡಿಂಗೇ ಬೇರೆ. ಬಿಕಾಸ್ ಕ್ಲೌಡ್ ಸೀಡಿಂಗ್ ಅಂತ ಹೇಳಿದ್ರೆ ಮಳೆ ಬರಲಿಕ್ಕೆ ಪ್ರಾಜೆಕ್ಟ್ ವರುಣ ಅಂತ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಕಳೆದ ಸರ್ಕಾರಗಳು ಕೂಡ ಇಂತಹ ಒಂದು ಕೆಲಸಗಳಲ್ಲಿ ತೊಡ್ಕೊಂಡಿದ್ವು. ಬಟ್ ಆ ವೈಮಾನಿಕ ಬಿತ್ತನೆಯೇ ಬೇರೆ, ಬಟ್ ಈಗ ನಾವು ಮಾತಾಡ್ತಿರ್ತಕ್ಕಂತಹದ್ದು ವೈಮಾನಿಕ ಬಿತ್ತನೆಯೇ ಬೇರೆ. ಇದು ನೈಜವಾದಂತಹ ಬಿತ್ತನೆ. ನಿಮಗೆಲ್ಲ ಗೊತ್ತಿರಬೇಕು, ಅರಾವಳೀಸ್ ಅಂತಕ್ಕಂತಹದ್ದು ನಮ್ಮ ದೇಶದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ, ಒಂದು ಫೋಲ್ಡ್ ಮೌಂಟೇನ್ ಆಗಿರುತ್ತೆ. ಜಿಯೋಗ್ರಫಿಯಲ್ಲಿ ಯಾವಾಗಲೂ ಕೂಡ ಪ್ರಶ್ನೆನ ಕೇಳ್ತಿರ್ತಾರೆ. ಇದು ಗುಜರಾತ್ ರಾಜ್ಯದಿಂದ ಹೊರಟ್ಬಿಟ್ಟು, ಗುಜರಾತ್, ರಾಜಸ್ಥಾನ, ಹರಿಯಾಣದಿಂದ ಹಿಡಿದ್ಬಿಟ್ಟು ದೆಹಲಿವರೆಗೂ ಕೂಡ ಚಾಚಿಕೊಂಡಿದೆ. ಸಾಕಷ್ಟು ಉದ್ದವಾಗಿರ್ತಕ್ಕಂತಹದ್ದು, 600 ಕಿಲೋಮೀಟರ್ಗಿಂತ ಹೆಚ್ಚು ಒಂದು ಡಿಸ್ಟೆನ್ಸ್ ಅನ್ನು ಕೂಡ ಇದು ಹೊಂದಿರತಕ್ಕಂತಹದ್ದು. ಆ್ಯಂಡ್ ಈ ಅರಾವಳಿಸ್ ಮೌಂಟೇನ್ ಇದೆ, ಪ್ರಸಕ್ತವಾಗಿ ನಮ್ಮ ರಾಷ್ಟ್ರಪತಿಗಳ ಅಧಿಕೃತ ನಿವಾಸವಾಗಿರತಕ್ಕಂತಹ ರಾಷ್ಟ್ರಪತಿ ಭವನ್ ಏನು ಬರುತ್ತೆ ಮತ್ತು ಆ ರಾಜ್ಪಥ್ ಏನು ಬರುತ್ತೆ, ಪ್ರತಿ ವರ್ಷ ರಿಪಬ್ಲಿಕ್ ಡೇ ಆಚರಿಸ್ತಕ್ಕಂತಹದ್ದು, ಅದನ್ನು ನಾವು ರೈಸಿನಾ ಹಿಲ್ಸ್ ಅಂತ ಕರಿತೀವಿ. ಸೊ ಈ ರೈಸಿನಾ ಹಿಲ್ಸ್ ಈ ಅರಾವಳಿ ಬೆಟ್ಟ ಶ್ರೇಣಿ, ಪರ್ವತ ಶ್ರೇಣಿಯ ಕಡೆಯ ಭಾಗ ಅಂತ ಕರಿಬಹುದು. ಸೊ ಆ ರೈಸಿನಾ ಹಿಲ್ಸ್ ಮೇಲೆನೆ ರಾಷ್ಟ್ರಪತಿ ಭವನನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇಂತಹ ಅರಾವಳಿಸ್ನಲ್ಲಿ ಈ ಹಸಿರು ಹೊದಿಕೆಯನ್ನು ಹೆಚ್ಚಿಸುವಂತಹ ದೃಷ್ಟಿಯಿಂದ ಒಂದು ಡ್ರೋನನ್ನು ಬಳಕೆ ಮಾಡಿಬಿಟ್ಟು ಬಿತ್ತನೆ, ಅಂದರೆ ಡ್ರೋನ್ ಮೇಲಿಂದ ಈ ಬೀಜಗಳನ್ನು ಬಿತ್ತನೆ ಮಾಡುವುದು, ಅಂತಹ ಒಂದು ಚಟುವಟಿಕೆಗೆ ಒಂದು ರಾಜ್ಯದ ಅರಣ್ಯ ಇಲಾಖೆ ಕೈ ಹಾಕ್ತು. ಆ್ಯಂಡ್ ಇದಕ್ಕೆ ಬಹಳ ಲಾಜಿಕಲ್ ಆಗಿ ನಾವು ಆನ್ಸರ್ ಮಾಡಬಹುದು. ನಿಮಗೆ ಆಂಧ್ರ ಪ್ರದೇಶ್ ಮತ್ತು UP ಅಲ್ಲ ಅಂತ ಬಹಳ ಸಿಂಪಲ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ಆ ರಾಜ್ಯಗಳಲ್ಲಿ ಈ ಅರಾವಳಿಸ್ ಮೌಂಟೇನ್ ಹೋಗೋದೇ ಇಲ್ಲ, ಅದು ಹೋಗ್ತಕ್ಕಂತಹದ್ದು ಕೇವಲ ಗುಜರಾತ್ ಮತ್ತು ಹರಿಯಾಣದಲ್ಲಿ. ಬಟ್ ಈ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂತಹದ್ದು ಆಪ್ಷನ್ ಬಿ, ಹರಿಯಾಣ ರಾಜ್ಯ. ಸೊ ಒಂದು ಬಹಳ ವಿನೂತನವಾದಂತಹ ಒಂದು ಕೆಲಸ. ಜನತೆ ಯೂಶುವಲ್ ಹೋಗೋಕ್ಕಾಗದೇ ಇರತಕ್ಕಂತಹ ಜಾಗದಲ್ಲಿ ಡ್ರೋನನ್ನು ಬಳಕೆ ಮಾಡಿಬಿಟ್ಟು ಬಿತ್ತನೆಯನ್ನು ಮಾಡುವಂತಹದ್ದು. ಸೊ ಆಪ್ಷನ್ ಬಿ, ಹರಿಯಾಣ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಡ್ರೋನನ್ನು IIT ಕಾನ್ಪುರ್ ಅಭಿವೃದ್ಧಿಪಡಿಸಿದೆ. ಕಾನ್ಪುರ್ ಎಲ್ಲಿ ಬರುತ್ತೆ? ಕಾನ್ಪುರ್ ಬರ್ತಕ್ಕಂತಹದ್ದು ಉತ್ತರ ಪ್ರದೇಶದಲ್ಲಿ. ಸೊ IIT ಕಾನ್ಪುರ್ ನಿರ್ಮಾತ್ರ ಈ ಡ್ರೋನನ್ನು ಬಳಸ್ಕೊಂಡ್ಬಿಟ್ಟು ವೈಮಾನಿಕ ಬಿತ್ತನೆಯನ್ನು ಅರಾವಳಿಸ್ ಮೇಲೆ ಹರಿಯಾಣ ರಾಜ್ಯ ಮಾಡ್ತಾ ಇದೆ. ಅದೇ ರೀತಿ ಪರೀಕ್ಷೆ ಕೇಳಬಹುದು, ಅರಾವಳಿ ಬೆಟ್ಟದ ಶೃಂಗ ಯಾವುದು ಅಂತ ಕೇಳಬಹುದು, ಪೀಕ್ ಯಾವುದು ಅಂತ ಕೇಳ್ತಾರೆ, ತುತ್ತ ತುದಿ ಏನು ಪೀಕ್ ಮೋಸ್ಟ್ ಪಾಯಿಂಟ್ ಯಾವುದು ಅಂತ ಕೂಡ ಕೇಳ್ತಾರೆ. ಗೊತ್ತಿದೆ ನಿಮಗೆ ಯೂಶುವಲ್ ಆಗಿ ಗುರು ಶಿಖರ್ ಅಂತ ಹೇಳಿ. ಸೊ ಅಲ್ಲಿ ಮೌಂಟ್ ಅಬು ಏನು ಬರುತ್ತೆ, ಮೌಂಟ್ ಅಬು ಅಂತೇಳಿ ರಾಜಸ್ಥಾನದಲ್ಲಿ ಬರ್ತಕ್ಕಂತಹದ್ದು ಈ ಅರಾವಳಿ ಬೆಟ್ಟ ಶ್ರೇಣಿಗಳಲ್ಲಿ. ಸೊ ಅಲ್ಲಿನ ಗುರು ಶಿಖರ ಅದರ ಪೀಕ್ ಅಂತ ಕರಿಬಹುದು. ಸೊ ಯಾವುದೇ ನೀವು ಬೆಟ್ಟಗಳನ್ನ ತೆಗೆದುಕೊಂಡ್ರೆ ಅದರ ಪೀಕ್ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಎರಡನೇ ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನಾನಾಗಲೇ ಹೇಳಿದ್ರೆ ನಿಮಗೆ 4 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. ಗುಜರಾತಿಂದ ಪ್ರಾರಂಭವಾಗ್ಬಿಟ್ಟು ರಾಜಸ್ಥಾನ, ಹರಿಯಾಣ ಮತ್ತು ದೆಹಲಿಯಲ್ಲಿ ಅದು ಸಮಾಪ್ತಿಯಾಗುತ್ತೆ. ಸೊ ಜಸ್ಟ್ ನಿಮಗೆ ಅದು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಈ ಭಾಗದಲ್ಲಿ ನಿಮಗೆ ಮೌಂಟ್ ಅಬು ಕಾಣ್ತಾ ಇದೆ. ಆ್ಯಂಡ್ ಇದರ ಶೃಂಗ ಪೀಕ್ ಬಂದ್ಬಿಟ್ಟು ಮೌಂಟ್ ಗುರು ಶಿಖರ ಅಂತ ನಾವು ಕನ್ನಡದಲ್ಲಿ ಕರಿಬಹುದು. ಸೊ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆ ಹೇಳುತ್ತೆ, ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರು ಮಹಾತ್ಮ ಗಾಂಧಿ ಸೇತುವೆಯ ಅಪ್ಸ್ಟ್ರೀಮ್ ಕ್ಯಾರೇಜ್ ವೇಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಿದ್ರು? ನೋಡಿ, ಒಂದು ರಾಜ್ಯದಲ್ಲಿ ಮಹಾತ್ಮ ಗಾಂಧಿ ಸೇತುವೆ, ಅದನ್ನು ಸಿಂಪಲ್ ಆಗಿ ಗಾಂಧಿ ಸೇತು ಅಂತ ಕರೆಯಲಾಗುತ್ತೆ. ಹಿಂದೆ ಹೇಳಿದ್ದೇನೆ, ಸೇತು ಅಂತ ಹೇಳಿದ್ರೆ ಹಿಂದಿಯಲ್ಲಿ ಸೇತುವೆ ಅಥವಾ ಬ್ರಿಡ್ಜ್ ಅಂತ ಹೇಳಿ. ಸೊ ಗಾಂಧಿ ಸೇತು ಅಥವಾ ಕೆಲವೊಮ್ಮೆ ಗಂಗಾ ಸೇತು ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಅದರ ಹೆಸರು ಹೇಳುವಂತೆ ಇದನ್ನು ಗಂಗಾ ನದಿಗೆ ಕಟ್ಟಲಾಗ್ತಾ ಇದೆ. ಇದು ಸುಮಾರು 5 ಕಿಲೋಮೀಟರ್ಗೂ ಅಧಿಕ ಒಂದು ಡಿಸ್ಟೆನ್ಸನ್ನು ಹೊಂದಿದೆ, ಲೆಂತನ್ನು ಹೊಂದಿದೆ. ಸೊ ಬಹಳ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದರ ಒಟ್ಟು 4 ಲೇನ್ಸ್ಗಳನ್ನಾಗಿ ಮಾಡಲಾಗ್ತದೆ. ಅದರಲ್ಲಿ 2 ಲೇನ್ಗಳ ಕಾಮಗಾರಿ ಆಲ್ರೆಡಿ ಪೂರ್ಣ ಆಗಿದೆ. ಸೊ ಆ 2 ಲೇನ್ಗಳ ಒಂದು ಉದ್ಘಾಟನೆಯನ್ನು ಕೇಂದ್ರ ಸಂಪುಟ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಒಂದು ವಿಷಯ ಗೊತ್ತಿರಬೇಕು, ಯಾಕೆ ನಿತಿನ್ ಗಡ್ಕರಿ ಅವರು ಇದನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನಿತಿನ್ ಗಡ್ಕರಿ ಅವರು ಪ್ರಸಕ್ತವಾಗಿ ನಮ್ಮ ಕೇಂದ್ರ ಸರ್ಕಾರದ ರೋಡ್ ಟ್ರಾನ್ಸ್ಪೋರ್ಟ್ನ ಮಂತ್ರಿ. ಈ ಏನು ರಸ್ತೆ ಸಾರಿಗೆ ಇದೆ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವ ಯಾರು ಅಂತ ಹೇಳಿದ್ರೆ ನಿತಿನ್ ಗಡ್ಕರಿ ಅವರು. ಕೇವಲ ಅಷ್ಟೇ ಮಾತ್ರವಲ್ಲ, MSME ಮಿನಿಸ್ಟರ್ ಕೂಡ ಆಗಿದ್ದಾರೆ. ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಅಥವಾ ನಾವೇನು ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇನು ಬರುತ್ತೆ ಆ ಒಂದು ಸಚಿವಾಲಯದ ಮಂತ್ರಿ ಕೂಡ ನಿತಿನ್ ಗಡ್ಕರಿ ಆಗಿದ್ದಾರೆ. ಸೊ ಅವರು ಈ ಒಂದು ಮಹಾತ್ಮ ಗಾಂಧಿ ಸೇತುವೆಯ ಒಂದು ಕ್ಯಾರೇಜ್ ವೇಯನ್ನು 2 ಲೇನ್ಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಿದ್ದಾರೆ. ಸರಿ ಉತ್ತರ ಆಪ್ಷನ್ ಡಿ, ಬಿಹಾರ್. ಸೊ ಇದು ಕೂಡ ಬಹಳ, ನೀವು ಲಾಜಿಕಲ್ ಆಗಿ ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಮಹಾರಾಷ್ಟ್ರ ಮತ್ತು ಪಂಜಾಬಲ್ಲಿ ಗಂಗಾ ನದಿ ಹರಿಯದೆ ಅಂತೇಳಿ. ಆ್ಯಂಡ್ ಬಿಹಾರಲ್ಲಿ ಈ ಒಂದು 5 ಕಿಲೋಮೀಟರ್ ಉದ್ದದ ಮಹಾತ್ಮ ಗಾಂಧಿ ಸೇತುವನ್ನ ಒಂದು ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ಇದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡೋದು ಕೂಡ ಬಹಳ ಪ್ರಮುಖವಾಗುತ್ತೆ. ಇದು ಪಾಟ್ನಾ ನಮಗೆ ಗೊತ್ತಿರೋ ರೀತಿ ಅದು ಕೂಡ ಈ ಗಂಗಾ ನದಿಯ ಒಂದು ದಂಡೆ ಮೇಲೆ ಬರುತ್ತೆ. ಅದೊಂದು ಸಮ್ಮೇಳನ ಸ್ಥಳ ಪಾಟ್ನಾ, ಬಿಹಾರದ ರಾಜಧಾನಿ. ಸೊ ಪಾಟ್ನಾದಿಂದ ಬಿಹಾರದ ಹಾಜಿಪುರ್ ಅನ್ನುವಂತಹ ಒಂದು ಜಿಲ್ಲೆ ಬರುತ್ತೆ. ಅವೆಲ್ಲನೂ ಕೂಡ ಕನೆಕ್ಟ್ ಮಾಡ್ತಕ್ಕಂತಹದ್ದು ಈ ಗಾಂಧಿ ಸೇತು. ಅದನ್ನು ಗಂಗಾ ಸೇತು ಅಂತ ಕೂಡ ಕರೆಯಲಾಗುತ್ತೆ.
ಆ್ಯಂಡ್ ಇಷ್ಟು ಡೀಟೇಲ್ಸನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ಓವರ್ ಡ್ರಾಫ್ಟ್ ಸೇವಿಂಗ್ ದ ಇಂಡಿಯನ್ ಸೇವರ್ ಪುಸ್ತಕದ ಲೇಖಕರು ಯಾರು? ಈ ಪುಸ್ತಕ ಅಂತೂ ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದೆ. ಆ್ಯಂಡ್ ಈ ಪುಸ್ತಕದ ಬಗ್ಗೆ ಹಿಂದೆ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ, ಮತ್ತೊಮ್ಮೆ ನೋಟ್ ಮಾಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಉರ್ಜಿತ್ ಪಟೇಲ್. ಇದು ನಮ್ಮ ಭಾರತೀಯ ಅರ್ಥಶಾಸ್ತ್ರದ ಕುರಿತಾಗಿರತಕ್ಕಂಥ ಒಂದು ಪುಸ್ತಕ. ಅದರ ಹೆಸರು ಹೇಳುವಂತೆ ಓವರ್ ಡ್ರಾಫ್ಟ್ ಸೇವಿಂಗ್ ದ ಇಂಡಿಯನ್ ಸೇವರ್. ಇದನ್ನು ಬರೆದಿರತಕ್ಕಂತಹದ್ದು ಉರ್ಜಿತ್ ಪಟೇಲ್. ಉರ್ಜಿತ್ ಪಟೇಲ್ ಬೇರೆ ಯಾರು ಅಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿಕಟಪೂರ್ವ ಅಧ್ಯಕ್ಷ. ಈಗೇನು ಪ್ರಸಕ್ತವಾಗಿ ಶಕ್ತಿಕಾಂತ್ ದಾಸ್ RBI ಗವರ್ನರ್ ಆಗಿದ್ದಾರೆ. ಸಾರಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷ ಅಂತ ಕರೆಯಲ್ಲ, ಅದನ್ನು ಗವರ್ನರ್ ಅಂತಲೇ ಕರೆಯಲಾಗುತ್ತೆ. ಸೊ ಪ್ರಸಕ್ತವಾಗಿ ಏನು ಶಕ್ತಿಕಾಂತ್ ದಾಸ್ RBI ಗವರ್ನರ್ ಆಗಿದ್ದಾರೆ, ಅವ್ರಿಗಿಂತ ಮುಂಚೆ ಉರ್ಜಿತ್ ಪಟೇಲ್ ಅವರು RBI ನ ಗವರ್ನರ್ ಆಗಿದ್ದರು. ಆ್ಯಂಡ್ ಅಷ್ಟೇ ಅವರೊಬ್ಬ ಖ್ಯಾತ ಆರ್ಥಿಕ ತಜ್ಞ, ಎಕನಾಮಿಸ್ಟ್ ಕೂಡ ಆಗಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಏನು ಮಾನಿಟರಿ ಪಾಲಿಸಿ ಕಮಿಟಿ ರಿಫಾರ್ಮ್ಸ್ ಇದೆ, ಅದಕ್ಕಾಗಿ ಇವರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ನಾನು ಆಗಲೇ ನಿಮಗೆ ಹೇಳಬೇಕಾದ್ರೆ PC ಹೋಟಾ ಸಮಿತಿ ಬಗ್ಗೆ ಮಾತಾಡ್ತಾ ಇದ್ದೆ. ಅವ್ರದ್ದು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನಲ್ಲಿ ರಿಫಾರ್ಮ್ಸ್ ಮಾಡಲಿಕ್ಕೆ ಮಾಡಿದಂತಹ ಕಮಿಟಿ. ಬಟ್ ಉರ್ಜಿತ್ ಪಟೇಲ್ ನೇತೃತ್ವದ ಒಂದು ಸಮಿತಿಯನ್ನು ಯಾವ ಉದ್ದೇಶಕ್ಕೆ ಮಾಡಲಾಗಿತ್ತು ಅಂತ ಹೇಳಿದ್ರೆ, ಅದನ್ನು ಮಾನಿಟರಿ ಪಾಲಿಸಿ ಏನು ರಿವ್ಯೂ ಕಮಿಟಿಯಲ್ಲಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡಲಾಗಿತ್ತು. ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಸೊ ಜಸ್ಟ್ ಬಿಕಾಸ್ ನೋಡಿ, PC ಹೋಟಾ ಅಂದರೆ ಅವರೊಬ್ಬ UPSC ಮಾಜಿ ಚೇರ್ಮನ್ ಮತ್ತು ಒಬ್ಬ ರಿಟೈರ್ಡ್ IAS ಆಫೀಸರ್. ಅವರು ಆ ಒಂದು ರಂಗದಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ಬಟ್ ಉರ್ಜಿತ್ ಪಟೇಲ್ ಅಂದರೆ ಅವರೊಬ್ಬ ಆರ್ಥಿಕ ತಜ್ಞ, ಎಕನಾಮಿಸ್ಟ್. ಸೊ ಹಾಗೆ ಅವ್ರನ್ನ ಈ ಮಾನಿಟರಿ ಪಾಲಿಸಿ ರಿವ್ಯೂ ಕಮಿಟಿಯ ಒಂದು ರಿಫಾರ್ಮ್ಸ್ ಮಾಡಲಿಕ್ಕೆ ಮಾಡಿದಂತಹ ಕಮಿಟಿಯ ಮುಖ್ಯಸ್ಥರನ್ನಾಗಿ ಮಾಡಲಾಗಿತ್ತು. ಆ್ಯಂಡ್ ಮಾನಿಟರಿ ಪಾಲಿಸಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಹಣಕಾಸು ನೀತಿ ಅಂತ ಕರಿಬಹುದು. ಸೊ ಹಣಕಾಸು ನೀತಿ. ಆ್ಯಂಡ್ ಹಿಂದಿನೂ ಕೂಡ ನಾನು ಕ್ಲಾಸಲ್ಲಿ ಹೇಳಿದ್ದೇನೆ, ಏನು ಪ್ರಸಕ್ತವಾಗಿ ನಮ್ಮ RBI ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗಳನ್ನ ನಿರ್ಧಾರ ಮಾಡುತ್ತೆ. ನಿರ್ಧಾರ ಮಾಡೋದು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಈ MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನುವಂತಹ ಒಂದು ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸೊ MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯ ಶಿಫಾರಸ್ಸಿನ ಮೇರೆಗೆ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ಗಳನ್ನು ನಮ್ಮ ದೇಶದಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಆ್ಯಂಡ್ ಈ MPC ಅಂದರೆ 6 ಜನ ಸದಸ್ಯರಿರ್ತಾರೆ. ಈ ಒಂದು MPCಯನ್ನು ಹುಟ್ಟಾಕಬೇಕು ಅಂತ ಹೇಳಿ ಈ ರೆಕಮೆಂಡೇಶನ್ ಶಿಫಾರಸನ್ನು ಕೊಟ್ಟಿದ್ದೆ ಇದೇ ಉರ್ಜಿತ್ ಪಟೇಲ್ ಅವರ ನೇತೃತ್ವದ ಒಂದು ಸಮಿತಿ. ಸೊ ಉರ್ಜಿತ್ ಪಟೇಲ್ ಸಾಕಷ್ಟು ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅವ್ರು ಬರೆದಿರತಕ್ಕಂತಹ ಈ ಓವರ್ ಡ್ರಾಫ್ಟ್ ಸೇವಿಂಗ್ ದ ಇಂಡಿಯನ್ ಸೇವರ್ ಪುಸ್ತಕವು ಕೂಡ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಉರ್ಜಿತ್ ಪಟೇಲ್ ಕಮಿಟಿ ಬಗ್ಗೆ ಕೂಡ ಖಂಡಿತ ಪರೀಕ್ಷೆ ಉಂಟಾಗಬಹುದು. ಆ್ಯಂಡ್ ಇವತ್ತಿನ 4 ಮತ್ತು ಕೊನೆಯ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪ್ರಾಚೀನ ಜೀವನದ ಚಿಹ್ನೆಗಳನ್ನು ಹುಡುಕಲು ಇತ್ತೀಚೆಗೆ ಪ್ರಾರಂಭಿಸಲಾದ ನಾಸಾದ ಮಾರ್ಸ್ ರೋವರ್ನ ಹೆಸರೇನು? ಇದಂತೂ ಹಿಂದೆ ಹಲವಾರು ಬಾರಿ ಹೇಳಿಬಿಟ್ಟಿದ್ದೆ ನಾನು. 3 ದೇಶಗಳು ಇತ್ತೀಚೆಗಷ್ಟೇ ಮಾರ್ಸ್ ಅಥವಾ ಮಂಗಳ ಗ್ರಹಕ್ಕೆ ತಮ್ಮ ಒಂದು ನೌಕೆಗಳನ್ನ ಕಳಿಸಿದ್ವು. ಅದರಲ್ಲಿ ಮೊದಲನೇದಾಗಿ ಅಲ್ಲಮಲ್ ಅಂತ ಹೇಳಿ ನಿಮಗೆ UAE ಇದು ಕಂಡು ಬಂದರೆ, ಅದಾದಮೇಲೆ ಚೀನಾ ದೇಶದ ತಿಯಾನ್ವೆನ್-1 ಅನ್ನುವಂತಹ ಒಂದು ನೌಕೆ ಕೂಡ ಕಂಡು ಬಂತು. ಆ್ಯಂಡ್ ಈಗ ನಿಮಗೆ ಅಮೆರಿಕಾದ ಪರ್ಸವರೆನ್ಸ್ ಕಂಡು ಬರ್ತಾ ಇದೆ. ಆ್ಯಂಡ್ ಪರ್ಸವರೆನ್ಸ್ ಮೀನಿಂಗ್ ಕೂಡ ಹೇಳಿದ್ದೇನೆ. ನೀವು PSI ಪರೀಕ್ಷೆ ಬರೀತಾ ಇದ್ದೀರಾ ಅಥವಾ FDAಲಿ ಇಂಗ್ಲೀಷ್ ತೊಗೊಂಡಿದ್ದೀರಾ, FDA SDL ಅಂತ ಹೇಳಿದ್ರೆ ನಿಮಗೆ ಈ ವೊಕ್ಯಾಬ್ಯುಲರಿ ಕೂಡ ಗೊತ್ತಿರಬೇಕಾಗುತ್ತೆ, ಶಬ್ದ ಭಂಡಾರ ಚೆನ್ನಾಗಿರಬೇಕಾಗುತ್ತೆ. ಸೊ ಪರ್ಸವರೆನ್ಸ್ ಅಂತ ಹೇಳಿದ್ರೆ ನೀವು PSI ಟ್ರಾನ್ಸ್ಲೇಟ್ ಮಾಡ್ತಾ ಕೂಡ ಬಳಕೆ ಮಾಡ್ಬೋದು. ಅವಿರತ ಪರಿಶ್ರಮ ಅಂತ ಹೇಳಿ, ಪಟ್ಟು ಬಿಡದ ಛಲ ಬಿಡದ ಏನು ಶ್ರಮವನ್ನು ಪಡ್ತಾರೆ ಅದಕ್ಕೆ ಪರ್ಸವರೆನ್ಸ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಕೂಡ ಅದನ್ನು ನಾವು ಡಿಟರ್ಮಿನೇಷನ್ ಅಥವಾ ಡೆಡಿಕೇಶನ್ ಅಂತ ಕರಿಬಹುದು. ಸೊ ಅದನ್ನು ಪರ್ಸವರೆನ್ಸ್ ಅಂತ ಕರೆಯಲಾಗುತ್ತೆ. ಆ್ಯಂಡ್ ಈ ಹೆಸರಿನ ಒಂದು ರೋವರನ್ನು ಇತ್ತೀಚೆಗಷ್ಟೇ ನಾಸಾ ಮಾರ್ಸ್ಗೆ ಕಳಿಸ್ಕೊಟ್ಟಿದೆ. ಆ್ಯಂಡ್ ರೋವರ್, ಲ್ಯಾಂಡರ್ ಮತ್ತು ಆರ್ಬಿಟರ್ ಕುರಿತು ಡಿಫ್ರೆನ್ಸ್ಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆ್ಯಂಡ್ ಕಾರಣಾಂತರಗಳಿಂದ ಇವತ್ತು ವಿಡಿಯೋ ಬಹಳ ಬೇಗವಾಗಿ ಮುಗಿಸುವಂತಹ ಸಂದರ್ಭ ಬಂದಿದೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.